ಸರ್ ನಮಸ್ಕಾರ ಸರ್. ಎಸ್, ನಮಸ್ತೆ. ಪ್ರೀತಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು? ನಮ್ಮ ಸರ್ ಹೇಳಕ್ಕೆ ಇಷ್ಟಪಡಂಗಿಲ್ಲ ಸರ್. ನಾವು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಗುಲ್ಬರ್ಗದಿಂದ ಏನು ಮಾಡ್ಕೊಂಡಿರೋ ಸರ್? ಸರ್ ನಮ್ದು ಕೋಚಿಂಗ್ ಸೆಂಟರ್ ಇತ್ತು ಸರ್, ನಮ್ದು ಗುಲ್ಬರ್ಗದಲ್ಲಿ. ಕೋಚಿಂಗ್ ಸೆಂಟ್ರು? ಹೌದು ಸರ್. ನೀವೇ ಕೋಚಿಂಗ್ ಮಾಡೋದಾ? ಹಾ, ನಮ್ದು ಸ್ವಂತ ಸರ್ ಕೋಚಿಂಗ್ ಸೆಂಟರು. ಓಕೆ, ನೀವು ಯಾವ ವಿಷಯವನ್ನು ಬೋಧನೆ ಮಾಡ್ತೀರಾ? ಸರ್ ಆಕ್ಚುಲಿ ನಾನು ಡೈರೆಕ್ಟರ್ ಸರ್, ನಂದು ಸ್ವಂತ ಇನ್ಸ್ಟಿಟ್ಯೂಟ್ ನಾನು ಹೈಯರ್ ಮಾಡ್ಕೊಂಡಿದ್ದೆ ಫ್ಯಾಕಲ್ಟಿಗೆ. ಓಕೆ, ನಿಮ್ಮದೇ ಸ್ವಂತ ಇನ್ಸ್ಟಿಟ್ಯೂಟ್, ಬಟ್ ನೀವು ಬೇರೆ ಟೀಚರ್ಸ್ಗಳನ್ನು ಬೋಧನೆಗೆ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೆ ಸರ್ ನಾನು. ವೆಲ್, ಎಷ್ಟು ಜನ ಮಕ್ಕಳಿದ್ದಾರೆ? ಸರ್ ಆಕ್ಚುಲಿ ಅಂತಂದ್ರೆ ನಂದು ಕೋವಿಡ್ 2020 ನಾನು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೆ. ಕೋವಿಡ್ ರೀಸನ್ ಇಂದ ನಾನು ಸ್ವಲ್ಪ ಕ್ಲೋಸ್ ಮಾಡೋ ಸಮಯ ಬಂತು. ಓಕೆ, ವೆಲ್, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಸರ್ ದಿನಾಲು ನೋಡ್ತಾ ಇರ್ತೇನೆ, ತಪ್ಪದೆ ನೋಡ್ತಾ ಇರ್ತೇನೆ ಸರ್ ತಮ್ಮದು. ಓಕೆ. ಇನ್ನೊಂದು ಅದೊಂದು ಸ್ವಲ್ಪ ಕೋವಿಡ್ ಇಂದಾನು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಸ್ವಲ್ಪ ಪರ್ಸನಲ್ ರೀಸನ್ ಇಂದ ನಾನು ಸ್ವಲ್ಪ ಲೈಫ್ ಸ್ಪೈಲ್ ಆಯ್ತು ಸರ್ ನಮ್ದು. ಇರಲಿ, ಈಗ ನಾನು ಶುರುವಿನಲ್ಲಿ ಒಂದು ವಿಚಾರ, ನೀವು ಯಾವ ಕನಸನ್ನು ಹೊತ್ತುಕೊಂಡು ಶುರು ಮಾಡಿದ್ರಿ ಕರೋನಾಗಿಂತ ಮುಂಚೆ, ಲಾಕ್ಡೌನ್ಗಿಂತ ಮುಂಚೆ, ಈಗಲೂ ಆ ಕನಸು ಜೀವಂತವಾಗಿದೆಯಾ? ನಿಂತಿರಬಹುದು, ಬಟ್ ಇನ್ನು ಮುಂದುವರಿಸಬೇಕು ಅನ್ನೋ ಛಲ ಇದೆಯಾ? ಬದುಕಿದೆಯಾ? ಸರ್ ಡೆಫಿನೆಟ್ಲಿ ಇಲ್ಲ ಸರ್. ಛಲನ ಇಟ್ಕೊಳ್ಬೇಕು. ಆ ಛಲ ಇಟ್ಕೊಳ್ಳಪ್ಪ ಅಂದ್ರೆ ನಾವು ಇದು ಸತ್ತಂಗೆ ಸರ್. ಎಸ್, ಇದು ಬೇಕು. ಈಗ ನಿಮ್ಮ ಸೋಲುಗಳನ್ನು ಹೇಳಿ ಪರವಾಗಿಲ್ಲ, ಯಾಕಂದ್ರೆ ನಿಮ್ಮ ಛಲವೇ ಸತ್ತು ಹೋಗಿದೆ ಅಂದ ಮೇಲೆ ನಿಮ್ಮ ಸೋಲುಗಳನ್ನು ಕೇಳಿ ಪ್ರಯೋಜನ ಇರ್ತಿರ್ಲಿಲ್ಲ. ಹಾ ಸರ್ ಡೆಫಿನೆಟ್ಲಿ. ಯಾಕಂತಂದ್ರೆ ಮನುಷ್ಯ ಅಂದ ಬೆಳಗ್ಗೆ ಸಮಸ್ಯೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಎಂತ ದೊಡ್ಡದಾಗಿರ್ಬೋದು ಸಮಸ್ಯೆ, ಬಟ್ ಆ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇರ್ಬೇಕು ಸರ್ ಅಷ್ಟೇ. ಎಸ್, ಇದು ಬಹಳ ಅದ್ಭುತ. ಸೋಲಿರಬಹುದು, ಬಟ್ ಅದರ ಹಿಂದೆ ನಿಮ್ಮ ತಯಾರಿ ಗಟ್ಟಿಯಾದಷ್ಟು ನೀವು ಗೆಲುವಿಗೆ ಹತ್ತಿರವಾಗ್ತಾ ಹೋಗ್ತೀರಾ. ಓಕೆ, ಆ್ಯಂಡ್ ಹೇಳಿ ಸರ್, ನಿಮ್ಮ ಯಾವ ಮಾತು ನನ್ನ ಜೊತೆ ಹಂಚ್ಕೊಳ್ಬೇಕು? ಸರ್ ನಾನು 2018 ನಾನು ಡೆಲ್ಲಿಗೆ ಹೋಗಿದ್ದೆ. ಓಕೆ. ಡೆಲ್ಲಿಯಲ್ಲಿ ನಂದು UPSC ಕೋಚಿಂಗ್ ಪ್ಲಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ಕೊಂಡು ಸರ್ ಲೈಫ್ ಚೆನ್ನಾಗಿತ್ತು ಸರ್. ನಂದು ಅಲ್ಲಿ ಆಕ್ಚುಲಿ ಸ್ಟಡಿ ಮೂಮೆಂಟ್ ಅಲ್ಲಿ ಮತ್ತೆ ಕೆಲಸದಲ್ಲಿ ನಾನು ತುಂಬಾ ಬಿಸಿ ಆಗಿದ್ದೆ, ತುಂಬಾ ಹ್ಯಾಪಿ ಆಗಿದ್ದೆ ಸರ್ ನಾನು. ಆಮೇಲೆ ನಾನು ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಸರ್. ನಮ್ಮ ಪಪ್ಪ ಎಕ್ಸ್ಪೈರ್ಡ್ ಆಗಿದ್ದಾರೆ, ನಾನು 1 ವರ್ಷದಾಗೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಹಾ ಸರ್. ಆಮೇಲೆ ಸರ್ ನಮ್ಮ ತಾಯಿಗೆ ಮನೇಲಿ ಒಬ್ರು ಇರ್ತಾರಂತ ಮತ್ತೆ ನಾನು ಏನ್ ಮಾಡಿದೆ, ನಾನು ಕೋಚಿಂಗ್ ಮುಗಿಸ್ಕೊಂಡು ಮತ್ತೆ ನಾನು 2020 ಜನವರಿಗೆ ನಾನು ಡೆಲ್ಲಿಯಿಂದ ನಾನು ಗುಲ್ಬರ್ಗ ಬಂದೆ ಸರ್ ವಾಪಸ್ಸು. ಓಕೆ. ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ನಾನು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ವಿಚಾರ, ಅಲ್ಲಿಂದ ಒಂದು ಏಮ್ ಇಟ್ಕೊಂಡ್ ಬಂದಿದ್ದೆ ಸರ್. ನಾನು ಗುಲ್ಬರ್ಗ ಹೋದ್ರೆ ನಾನು MBA ಕಂಪ್ಲೀಟ್ ಮಾಡಿದೀನಿ, ನಾನು ಕೋಚಿಂಗ್ ತೊಗೊಂಡಿದ್ದೀನಿ. ಬಟ್ ಅಲ್ಲಿ ಕೆಲಸ ನೋಡ್ತಾ ಇದ್ರೆ ಯಾವ್ದು ಸಿಗಂಗಿಲ್ಲ. ಅಷ್ಟು 15, 10 ಆ ತರ ಕೊಡ್ಬೋದು ಅಷ್ಟೇ ಅಂತ ಹೇಳಿ ನಾನು ದೇವ್ರು ನನಗೆ ಒಂದು ಕೆಪಾಸಿಟಿ ಕೊಟ್ಟಿದ್ದೇನೆ, ಒಂದು ಸ್ಕಿಲ್ಸ್ ಕೊಟ್ಟಿದ್ದೇನೆ, ಒಂದು ನಾಲೆಜ್ ಕೊಟ್ಟಿದ್ದೇನೆ. ಅದನ್ನ ನಾನು ಸದ್ಯಕ್ಕೆ ನಾನು ಯುಟಿಲೈಸ್ ಮಾಡ್ಕೊಂಡು ಗುಲ್ಬರ್ಗದಲ್ಲಿ ಒಂದು ಯಾವ್ದೊಂದು ನನ್ನ ಸ್ವಂತ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದೆ ಸರ್ ನಾನು ಗುಲ್ಬರ್ಗದಲ್ಲಿ. ಮಾಡ್ಸೋದು ಚೆನ್ನಾಗಿ ನಡೀತೈತೆ. ಆಕ್ಚುಲಿ ಫೆಬ್ರವರಿ 18 ತಾರೀಕು ನಾನು ಓಪನ್ ಮಾಡಿದೆ. ಬಟ್ ಓಪನ್ ಮಾಡಿದ ತಕ್ಷಣ ನಾನು 33 years ಓಲ್ಡ್ ಸರ್ ನಾನೀಗ. ಸರ್ ಅವಾಗ ನಾನು ಸ್ವಲ್ಪ ಏನೋ ಮನೆಗೆ ಸ್ವಲ್ಪ ನಮ್ಮವ್ರ ಒಬ್ಬರೇ ಆಗಿರೋದ್ರಿಂದ ಅವ್ರನ್ನ ಸ್ವಲ್ಪ ಅವ್ರನ್ನ ನೋಡ್ಕೋಬೇಕು ಉದ್ದೇಶದಿಂದ ಮತ್ತೆ ಹಾಗೆ ನಾನು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದೀನಿ. ನನಗೂ ಸ್ವಲ್ಪ ಪಾರ್ಟ್ನರ್ ಆಗಿ ಇರ್ಬೇಕನ್ನೋ ಒಂದು ದಿವಸ ಮದುವೆ ಮಾಡ್ಕೋಬೇಕಂತ ಯೋಚನೆ ಬಂತು ಸರ್ ನನಗೆ. ಹಾಗೆ ಹುಡುಗಿಯರ್ ನೋಡ್ಬೇಕಂತ ಹಿಂಗೆ ಸರ್ಚ್ ಮಾಡ್ತಾ ಇರ್ತೇವೆ ಸರ್ ಅವಾಗ. ಬಟ್ ಆಮೇಲೆ ನಾನು ನೋಡೋಕ್ ಟೈಮ್ ಸಿಗ್ತಾ ಇರ್ಲಿಲ್ಲ ಸರ್. ಕಾರಣ ಅಷ್ಟೇ, ನಾನು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದೀನಿ. ಆ ಕಾಲೇಜು ಈ ಕಾಲೇಜು ಅಂತ ಹೋಗ್ಬೇಕಂತ ಯೋಚನೆ ಇತ್ತು. ಅದಕ್ಕೆ ನಾನು ಹೋಗ್ತಾ ಇರ್ಲಿಲ್ಲ. ಬಟ್ ಅಲ್ಲಿ ಗುಲ್ಬರ್ಗ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ತಾಲೂಕು, ಒಂದು ಹಳ್ಳಿ ಇದೆ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಟ್. ಅಲ್ಲಿ ಅದೇ ಊರಿಗೆ ನಮ್ಮ ಅಕ್ಕರ್ ಕೊಟ್ಟಿದೀವಿ. ಅವರು ನಮ್ಮ ಅಕ್ಕರು ಅಂತ ಹೇಳಿದ್ರು ಸರ್. ಅವರು ನೋಡಪ್ಪ ಇಲ್ಲಿ ಹುಡುಗಿ ಇದೆ, ಚೆನ್ನಾಗಿದ್ದಾರೆ, ಸ್ವಲ್ಪ ಹುಡುಗಿ ಕ್ಯಾರೆಕ್ಟರ್ ಸರಿಯಾಗಿದೆ, ಮನೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಸರ್ ನನಗೆ. ಹೌದಪ್ಪ, ಈಗ ನಾನು ಅನ್ಕೊಂಡೆ ಸರ್ ನಮ್ಮ ಅಕ್ಕರು ಅಲ್ಲೇ ಇರ್ತಾರೆ, ಹುಡುಗಿನೂ ಚೆನ್ನಾಗಿರ್ತಾಳೆ, ಹುಡುಗಿ ಮನೆಯವರು ಚೆನ್ನಾಗಿರ್ತಾರೆ ಅಂತ ನಾವು ಅನ್ಕೊಂಡು. ಬಟ್ ಎಲ್ಲಿ ನೋಡಕ್ ಹೋಗ್ಲಿಲ್ಲ ಸರ್. ಅದೇ ಒಂದು ಫೈನಲ್ ಮಾಡ್ಬಿಟ್ಟೆ ಸರ್. ಓಕೆ, ನೀವು ನೋಡ್ದೇನೆ ನಿಮ್ಮ ಅಕ್ಕ ಹೇಳಿದ್ ನಂಬಿ ನೀವು, ಅವ್ರ ಮಾತು ನಂಬಿ ನೀವು ಮುಂದೆ ಹೋದ್ರಿ? ಹಾ ಸ್ವಲ್ಪ ಈಗ ನಡ್ಬರ್ಕಾದ್ರೆ ಯಾರು ಒಳ್ಳೇದ ಮಾಡ್ತಾರಂತ ಉದ್ದೇಶದಿಂದ. ಅದೇ ನಿಮ್ಮ ಅಕ್ಕನ ಮೇಲಿನ ನಂಬಿಕೆಯನ್ನು ನೀವು ಇಲ್ಲಿ ತೋರಿಸಿದ್ರಿ, ಮುಂದುವರಿದ್ರಿ. ಅಕ್ಕ ಅಂತಂದ್ರೆ ಕಜಿನ್ ಸಿಸ್ಟರ್ ಸರ್ ಆಕ್ಚುಲಿ. ಓಕೆ. ಹಾ ಸರ್. ಅದು ವಿಚಾರದಿಂದ ಯಾಕಂದ್ರೆ ಕಣ್ಣಾಡಿ ನೋಡಿ ಬೆಳೆದಿರ್ತಾರಲ್ಲ, ಸೊ ಆ ಉದ್ದೇಶದಿಂದ ನಾವು ಒಂದು ನಂಬಿಕೆ ನೋಡಿದೆ. ಇಲ್ಲಪ್ಪ ಒಂದು ಲೆವೆಲ್ ಮೇಲೆ ಇದ್ದಾರೆ, ಇರ್ಲಿ ಅಂತೇಳಿ ಒಪ್ಕೊಂಡೆ ಸರ್ ನಾನು. ಯಾಕಂದ್ರೆ ಒಂದ್ ಹೆಣ್ಣಿನ ಜೀವನ ಇರುತ್ತೆ, ಸ್ವಲ್ಪ ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿದೆ ಸರ್ ನಾನು ಅವತ್ತು ದಿವಸ. ನಾನು ಜಾಸ್ತಿ ನೋಡಿ ಹೇಳ್ಬೇಕಂದ್ರೆ ಅದೊಂದು ನೆಗೆಟಿವ್ ಥಾಟ್ಸ್ ನನಗೆ.
ಅದು ನೆಗೆಟಿವ್ ಆಕ್ಚುಲಿ ಸರ್. ಒಂದು ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಅಂತ ಕೇಳ್ತಾರೆ ಸರ್, ಏನ್ ಸ್ಟ್ರೆಂತ್ ವೀಕ್ನೆಸ್ ಏನಂತ ಕೇಳಿದಾಗ ಅದೊಂದು ನಂದು ವೀಕ್ನೆಸ್ ಅಂತ ಮೋಸ್ಟ್ ಏನು ಎಮೋಷನಲ್ ಆಗ್ತೀನಿ ಸರ್ ಬೇಗನೆ. ಸೊ ಹಾಗೆ ಕರಗ್ ಬಿಡ್ತೀನಿ ಸರ್. ಆಮೇಲೆ ನಾನು ಎಮೋಷನಲಿ ನಾನು ಕುತ್ತಿಗೆ ತರ ಇಡ್ತೇನೆ ಸರ್. ಆಮೇಲೆ ಅರ್ಥ ಆಯ್ತು ಸರ್ ನನಗೆ. ಬಟ್ ಆಮೇಲೆ ಒಪ್ಕೊಂಡ್ಬಿಟ್ಟೆ. ಬಟ್ ಆಮೇಲೆ ದಿನ ಕಳೆದ ಹಾಗೆ ಫೆಬ್ರವರಿ 18 ತಾರೀಕು ಓಪನ್ ಮಾಡಿದ್ದೀನಿ ಸರ್. ಒಂದು 15 ದಿನ ಕಂಟಿನ್ಯೂ ಒಂದು ಡೆಮೋ ಕ್ಲಾಸ್, ಆ ಕ್ಲಾಸ್, ಈ ಕ್ಲಾಸ್, ಅಡ್ಮಿಷನ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಚೆನ್ನಾಗಿ ನಡೀತಿತ್ತು ಸರ್. ಮಾರ್ಚ್ 2020 ಮಾರ್ಚ್ 13 ತಾರೀಕು ಲಾಕ್ಡೌನ್ ಬಿತ್ತು ಸರ್. ಅವಾಗ ತುಂಬಾ ಸಂಪೂರ್ಣವಾಗಿ ನಂದು ಕೋಚಿಂಗ್ ಸೆಂಟರ್ ರೆಂಟ್ 20,000 ಇತ್ತು ಸರ್. ನಂದು ಏನ್ ಮಾಡ್ಬೇಕಪ್ಪ ಅಂತ ಲೈಫ್ ಅಂತ ನನಗೆ ಏನೋ ಗೊತ್ತಾಗ್ಲಿಲ್ಲ ಸರ್ ನನಗೆ ಒಟ್ಟ. ಹಾ ಸರ್, ಗೊಂದಲ ಆಗ್ಬಿಡ್ತು ಸರ್ ನನಗ. ಅವಾಗ ಈ ಕಡೆ ಮದುವೆ ಮಾಡ್ಕೊಂತ ಹುಡುಗಿಗೂ ಸೆಲೆಕ್ಟ್ ಮಾಡಿದೀನಿ, ಮಾಡ್ಕೋಬೇಕಂತ ವಿಚಾರ ಮಾಡಿದೀನಿ. ಈಗ ಅವ್ರೆಲ್ಲ ರೆಡಿ ಮಾಡ್ಕೊಂಡ್ ಕೂತಿದ್ರೆ ಕೊಡ್ಬೇಕಂತೇಳಿ ಈಗ ಏನ್ ಮಾಡೋದಪ್ಪ ಅಂತ ಗೊಂದಲ ಸಿಕ್ಕಾಬಿಟ್ಟು ನಾವು ಮನೆಗೆ ಹೇಳಿದೆ ಸರ್. ನಮ್ಮ ಅವ್ರಿಗದ ಹೇಳಿದೆ, ನೋಡಮ್ಮ ಸ್ವಲ್ಪ ಈಗ ಕೋಚಿಂಗ್ ಸೆಂಟರ್ ಎಲ್ಲ ಲಾಸ್ ಇದೆ, ಈಗ ಮುಂದೆ ಬಹಳ ಕಷ್ಟ ಇದೆ, ಕೋವಿಡ್ ಇತ್ತು, ಎಲ್ಲ ಇತ್ತು, ಕೊರೋನಾ ವೈರಸ್ ಬಹಳ ಕಷ್ಟ ಆಗ್ತದೆ, ಸ್ವಲ್ಪ ಮದುವೆ ಮುಂದ್ವರ್ಸ ಅಂತೇಳಿ ಏನೋ ಒಂದು ಈ ಬೇಡಪ್ಪ ಮದುವೆ ಮುಂದ್ವರ್ಸ ಬೇಡ, ಆಲ್ರೆಡಿ ಈಗ 32 ವಯಸ್ಸಾಗ್ಯಾವ, ಎಲ್ಲ ವಯಸ್ಸಾಗ್ಯದ, ಮಾಡ್ಕೋ, ಏನೇನು 10,000 ರೂಪಾಯಿ ಕೊಟ್ಟು ಎಲ್ಲಾದ್ರೂ ಸಿಗ್ತದೆ ಅಂತ ಹೆಂಗೆ ಹೇಳಿದ್ರು ಸರ್. ಅದು ಅವರು ತಾಯಿ ಅನ್ಬೇಕು, ತಾಯಿ ಮಗನಿಗೆ ಒಳ್ಳೇದ ಮಾಡ್ಬೇಕಂತ ಅಂತಾರೆ ಸರ್. ಬಟ್ ನಾನು ಇರ್ಲಿ ಬಿಡಪ್ಪ ಅಂತೇಳಿ ಇದೊಂದು ಒಳ್ಳೆ ಟೈಮ್ ಸಿಕ್ತು. ಒಂದು ಪಾಸಿಟಿವ್ ಥಿಂಕ್ ಮಾಡ್ಬೇಕು, ಮನುಷ್ಯ ನೆಗೆಟಿವ್ ಥಿಂಕ್ ಮಾಡ್ಬಾರ್ದು. ಮನೆಗೆ ಇದ್ಕೊಂಡೆ ಆಯ್ತು, ಈಗ ಏನು ಮಾಡಕ್ ಆಗ್ಯದ ಈಗ ಸರಿ ಅಂತೇಳಿ ನಾನು ಒಪ್ಕೊಂಡು ಬಿಟ್ಟೆ ಸರ್ ನಮ್ಮ ಹುಡುಗಿಗೆ. ಬಟ್ ಬರ್ಬರ್ತೇನಂತಂದ್ರೆ ಕೊರೋನಾ ವೈರಸ್ ಹಂಗೆ ಮುಂದೆ ಲಾಕ್ಡೌನ್ ಮುಂದೆ ಭಯದ ವಾತಾವರಣ ಸೃಷ್ಟಿ ಆಯ್ತು. ಕಂಟಿನ್ಯೂ 6 ತಿಂಗಳು ಹೆಂಗಪ್ಪ ರೆಂಟ್ ಕಟ್ಟೋದು, ಹೆಂಗ್ ಮಾಡ್ಬೋಗ್ತಾ ಅದೇ ಗೊಂದಲ ಆಯ್ತು. ಮತ್ತ ಹಂಗೆ ಆಮೇಲೆ ಅದು ಕ್ಲೋಸೇ ಮಾಡಿಬಿಟ್ಟೆ ಸರ್ ನಾನು. ಆಮೇಲೆ ಈಗ ಮಾರ್ಚ್ ಅಂದ್ರೆ ಇದು ಮಾರ್ಚ್ 30 ಸಾರಿ ಏಪ್ರಿಲ್ 30 ನಾನು ಎಂಗೇಜ್ಮೆಂಟ್ ಮಾಡ್ದೆ ಸರ್. ಹುಡುಗಿ ಜೊತೆ ನಾನು ಮಾತಾಡಲ್ಲ, ಏನು ಮಾಡಿಲ್ಲ. ಬಟ್ ಹುಡುಗಿನ ಮಾತಾಡ್ತಾನ ಜೊತೆ ಇಷ್ಟ ಆಕೆ ಅನ್ಕೊಂಡಿರ್ಲಿಲ್ಲ ಸರ್ ಅವಾಗ. ಬಟ್ ಹಂಗೆ ಅವ್ರ ಮನೆಗೆ ಆಕೆ ಮಾತಾಡ್ ಬಂದವರು ಏನ್ ಮಾಡ್ರು ಅಂತ ಗೊತ್ತಿಲ್ಲ ಸರ್. ಬಟ್ ಒಟ್ಟ ಮಾತಾಡಿಲ್ಲ ಸರ್ ಜಾಸ್ತಿ. ಮದುವೆ ಎಂಗೇಜ್ಮೆಂಟ್ ಮಾಡಕ್ಕೆ ಮುಂಚಿತವಾಗಿ ನಾ ಎಷ್ಟೇ ಮಾತಾಡೋಕ್ ಪ್ರಯತ್ನ ಬಿಟ್ರೆ ನಾನು ಅಷ್ಟೇ ಮಾತಾಡಿಲ್ಲ ಸರ್ ಅವರು. ಬಟ್ ಆಮೇಲೆ ಹಂಗೆ ಮನೇಲಿ ಕೋವಿಡ್ ಟೈಮಲ್ಲಿ ಫಾಸ್ಟ್ ಅವಾಗ ಸಿಚುವೇಶನ್ ಆಗಿತ್ತು ಗೊತ್ತಲ್ಲ ಸರ್. ಆ ಟೈಮಲ್ಲಿ ಮದುವೆ ಆಯ್ತಾ? ಹಾ ಸರ್, ಎಂಗೇಜ್ಮೆಂಟ್ ಹಂಗೆ ಆಯ್ತು ಸರ್. ಏಪ್ರಿಲ್ 31 ತಾರೀಕು ಎಂಗೇಜ್ಮೆಂಟ್ ಆಯ್ತು ಸರ್ ನಂದು. ಆಮೇಲೆ ಒಂದೇ ವಾರಾಗೆ ಮದುವೆ ಆಗಿತ್ತು ಸರ್ ನಂದು. ಬಟ್ ಎಂಗೇಜ್ಮೆಂಟ್ ನಲ್ಲಿ ಸ್ವಲ್ಪ ಮನ್ಸು ಇಬ್ರು ಎಲ್ಲ ಯಾವ್ದೋ ಒಂದು ಸಿಂಪಲ್ ಮದುವೆ ಅದೇನ ತಲೆ ಕಟ್ಸ್ಕೊಂಡಿಲ್ಲ ಸರ್ ನಾನು. ಈಗ ಎಂಗೇಜ್ಮೆಂಟ್ ಅಲ್ಲಿ ಕೆಲವೊಂದು ಪದ್ಧತಿ ಇರ್ತದೆ ಸರ್, ಶಿಷ್ಟಾಚಾರ ಅಂತ. ನಾನು ಎಂಗೇಜ್ಮೆಂಟ್ ಗ್ರ್ಯಾಂಡ್ ಮಾಡ್ಕೋಬೇಕು, ಹಂಗ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ನನಗಿಲ್ಲ. ಒಂದು ಮನಿ ಪದ್ಧತಿ ಇರ್ತದೆ ಸರ್. ಹುಡುಗಿ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಅಂತಂದ್ರು ಸೊ ಒಂದು ಪ್ರತಿಯೊಂದು ಹುಡುಗ ಆಗ್ಲಿ ಅಥವಾ ಹುಡುಗ ಆಗ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರ್ತದೆ ಸರ್. ನಂದು ಹುಡುಗಿ ಹೀಗೆ ಇರ್ಬೇಕು, ನಮ್ಮ ಅತ್ತೆ ಅವ್ರು ಹಿಂಗೆ ಇರ್ಬೇಕು, ಹಿಂಗಂತ ಏನಂತ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇರ್ತದೆ ಸರ್. ಹಿಂಗೆ ಅಲ್ಲಿ ಎಂಗೇಜ್ಮೆಂಟ್ ನಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರ ಸ್ವಲ್ಪ ಮನಿ ಪದ್ಧತಿ ನನಗೆ ಇಷ್ಟ ಆಗ್ಲಿಲ್ಲ ಸರ್. ನನಗೆ ಹೆಂಗಂತಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ಹುಡುಗಿ ಉಂಗುರ ಹಾಕಿದ್ಬಿಟ್ಟು ಬೇರೆಯವ್ರ ಉಂಗುರ ಬಂದ್ ಹಾಕಿದ್ರು, ಅದೊಂದು ವಿಚಾರ. ಆಮೇಲೆ ಆ ಉಂಗುರನು ಅವ್ರು ಪರ್ಚೇಸ್ ಮಾಡಿಲ್ಲ, ಯಾರ್ದು ಉಂಗುರ ತಂದ ನನ್ ಕೈ ಹಾಕೋದು. ಆಮೇಲೆ ಅದೇ ಉಂಗುರ ಹಾಕಿದಾನ ಒಂದ್ ಅರ್ಧ ಗಂಟೆ ಎಂಗೇಜ್ಮೆಂಟ್ ಮುಗಿದ ಅರ್ಧ ಗಂಟೆ ಆದ್ಮೇಲೆ ಅದ ಉಂಗುರ ಮತ್ ವಾಪಸ್ ತಗೊಂಡ್ರು. ಇದು ನನಗೆ ಟೋಟಲಿ ಇಷ್ಟ ಆಗ್ಲಿಲ್ಲ ಸರ್. ಅರೆ ಏನಪ್ಪಾ ಇದು ಒಂದು ಬೇಸಿಕ್ ನಾಲೆಜ್ ನಿಲ್ಲಲ್ಲಪ್ಪ, ಇವ್ರಿಗೆ ತಿಳ್ಸಿಕ್ತಿನಿಲ್ಲಲ್ಲ, ಇದೇನು ಡಂಬರಾಟ ನಾಟಕ ತಿಳ್ಕೊಂಡ್ರ ಮದ್ವೆ ಅಂದ್ರೆ ಎಂಗೇಜ್ಮೆಂಟ್ ಹಾಕ್ಲಿ ಅಂದ್ರೆ ಪರವಾಗಿಲ್ಲ, ಈ ತರ ಅವಮಾನ ಮಾಡುದಲ್ಲಪ್ಪ ಅಂತ ನನ್ನ ಮನಸ್ಸಿಗೆ ನನಗೆ ಗಿಲ್ಟಿ ಆಗ್ತದೆ ಸರ್. ಹಂಗೆ ಇಲ್ಲಿ ಬಿಡಪ್ಪ ಅಂತೇಳಿ ನಮ್ಮ ಮನೆಗೆ ಹೇಳ್ದೆ, ಇಲ್ಲಿ ಬಿಡಪ್ಪ ಗಡಬಡ ಎಂಗೇಜ್ಮೆಂಟ್ ಕೋವಿಡ್ ಅದ ಎಲ್ಲಿ ತರಕಾಗ್ಲಿ, ಇದು ಮಾಡೋ ಗಡಬಡ ಮಾಡತ್ತು. ಆಯ್ತು ಒಪ್ಕೊಂಡ್ಬಿಟ್ಟೆ ಸರ್. ಮದ್ವೆನೇ ಆಯ್ತು ಸರ್ ನಂದು, ಒಪ್ಕೊಂಡು ಮದ್ವೆನೇ ಆಯ್ತು. ಮದ್ವೆ ಆದ ನಂತರ 4 ದಿವಸ ಸರ್ ಈಗ ಆ ಹುಡುಗಿ ನನ್ಗೆ ಇಷ್ಟ ಇಲ್ಲಪ್ಪ ಅಂತ ನಾನು ಮದ್ವೆ ಮಾಡ್ಕೋದು ಅನ್ನೋ ವಿಚಾರ ಬರ್ತಾ ಇರ್ಲಿಲ್ಲ. ಆದ್ರೆ ಮದ್ವೆ ಮಾಡ್ಕೊಂಡಿದ್ದೀನಿ. ಆದ್ರೆ ಮದ್ವೆ ಮಾಡ್ಕೊಂಡಾದ ನಂತರ ಬಟ್ ನನ್ನದನ್ನ ಕನಸಿದ್ದೆ ನೋಡಿ ಸರ್, ಈ ಕೋಚಿಂಗ್ ಸೆಂಟರ್ ಲಾಸ್ ಆಗಿದ್ವು, ನಾ ಏನೋ ಕನಸು ಹೊತ್ಕೊಂಡ್ ಬಂದಿದ್ದೆ ಸರ್ ಡೆಲ್ಲಿಯಿಂದ. ಆ ಎಲ್ಲಾ ಕನಸು ಭಸ್ಮ ಆಗ್ಬಿಡ್ತಲ್ಲಪ್ಪ. ಈ ಕಡೆ ಅನ್ಕೊಂಡಿರ್ತಾರ, ಈ ಕಡೆ ಈ ಹುಡುಗಿ ಮನೆ ಕಡೆ ಹಿಂಗದ ಅನ್ಕೊಂಡ್ತಾರ, ಇದನ್ನೇ ಇಲ್ಲ. ಪ್ಲಸ್ ಏನ್ ಮಾಡೋದಪ್ಪ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಸರ್. ಬಟ್ ಈ ಒಂದು ಮದುವೆಯಾದ 4 ದಿವಸಕ್ಕೆ ನಮ್ಮ ಮನೆಯಾಗ ನಮ್ಮ ಮಮ್ಮಿ ನಾವು ಮಾತಾಡ್ಕೊತಿದ್ದೆ ಸರ್. ನಮ್ಮ ಪರಿಸ್ಥಿತಿ ಅಮ್ಮ ಹಿಂಗಾಗಿದೆ, ಹಂಗಾಗಿದೆ, ಈಗ ನೋಡಿ ಇಂಥ ಪರಿಸ್ಥಿತಿ ಬರ್ಬೇಕಾಗಿತ್ತ ನಮ್ ಸರ್, ನೋಡಿ ಎಷ್ಟು ಕಷ್ಟ ಪಡ್ಲಿಕ್ಕೆ ಅಂತಂದ್ರೆ ಈಗ ನೋಡಿ ನೀವು ಮದುವೆ ಮಾಡ್ಕೊಂಡು ನನಗೆ ಎಲ್ಲಿ ಕೋಚಿಂಗ್ ಸೆಂಟರ್ ರೆಂಟ್ ಕಟ್ಟಾಗತ್ತಿಲ್ಲ, ಈಗ ₹1 ಗಳಿಕೆ ಇಲ್ಲ, ಏನ್ ಮಾಡ್ಬೇಕಂದ್ರೆ ಗೊತ್ತಾಗಿಲ್ಲ. ಮದುವೆ ಅಂತಂದ್ರೆ ಆಕೆ ಅವ್ರಿಗೋಸ್ಕರ ಟೈಮ್ ಕೊಡ್ಬೇಕು, ಹುಡುಗಿಗೋಸ್ಕರ ಟೈಮ್ ಕೊಡ್ಬೇಕು. ನಾನು ಚಿಂತೆಯಲ್ಲಿ ಇದ್ದೀನಿ, ಹೆಂಗ್ ಮಾಡ್ಬೇಕಂತ ನಮ್ಮ ಮಮ್ಮಿ ಜೊತೆ ನಾನು ಸಹಜವಾಗಿ ಮಾತಾಡ್ಕೊತಿದ್ದೆ ಸರ್ ನಾನು.
ಬಟ್ ಆ ಹುಡುಗಿ ಏನ್ ಮಾಡೋದಪ್ಪ ಅಂತಂದ್ರೆ ಹೊರಗಡೆ ಬಂದ್ಬಿಟ್ಟು ಆಕಿ 7 ಗಂಟೆ ಆಗಿತ್ತು ಸರ್ ನೈಟು. ಬೇಗ ಬೇಗ ಹೇಳಿ. ಸರಿ ಸರ್. 7 ಗಂಟೆ ಆಗಿತ್ತು. ಮೆಟ್ಲ ಮೇಲೆ ಕುತ್ಕೊಂಡು ಐ ಮಿಸ್ ಯು ಅಂತ ಕೈ ಮೇಲೆ ಬರ್ಕೊಂಡ್ರ ಸರ್ ಹುಡುಗಿ. ಏನಂತ? ಐ ಮಿಸ್ ಯು ಅಂತ ಬರ್ಕೊಂಡ್ರ ಸರ್ ಕೈ ಮೇಲೆ. ಆಕೆ ಅಳಗ್ತಾರೆ, ಯಾಕೆ ಅಳಗ್ತೆ ಅಂತ ನಾವು ಕೇಳಕ್ ಹೋಗಿದ್ದೆ ಸರ್. ವಿಶ್ ಯುನೋ ಮಿಸ್ ಯುನೋ? ಐ ಮಿಸ್ ಯು ಅಂತ ಬರ್ಕೊಂಡ್ರ ಸರ್. ಮಿಸ್? ಐ ಮಿಸ್ ಯು. ಓಕೆ ಓಕೆ ಓಕೆ. ಹಾ ಸರ್, ಐ ಮಿಸ್ ಯು ಅಂತ ಬರ್ಕೊಂಡು ಆಕೆ ಅಳಗ್ತಾ, ಯಾಕೆ ಅಳಗ್ತೆ ಅಂತ ಕೇಳ್ದಾಗ ಸ್ವಲ್ಪ ಒಂದು 2-3 ನಿಮಿಷ ಹೇಳಿಲ್ಲ ಸರ್ ನಾನು. ಯಾಕೆ ಅಂತ ನಾನೇ ಪೋಸ್ಟಬಲ್ ಮಾಡಿ ಅಲ್ಲಿ ಕೈ ಮೇಲೆ ಏನ್ ಬರ್ಕೊಂಡು ತೋರ್ಸೋದ್ ಪೆನ್ ಹಿಡ್ದಿಲ್ಲ ನಾನು. ಅದು ಐ ಮಿಸ್ ಯು ನೋಡ್ಕೊಂಡು ಸ್ವಲ್ಪ ಸಡನ್ಲಿ ಮನ್ಸಿಗೆ ಯಾಕೋ ಶಾಕ್ ಆಗ್ಬಿಡ್ತು ಸರ್. ಅಲ್ಲಿ ಯಾಕೆ ಬರ್ಕೊಂಡೆ ಅಂತಾನೆ ಕೇಳಿದೆ ಸರ್. ಆಕಿ ಏನು ಉತ್ತರ ಕೊಡ್ಲಿಲ್ಲ ಸರ್ ಅದಕ್ಕೆ. ಆಮೇಲೆ ನಾನೇ ಪೋಸ್ಟಬಲ್ ಮಾಡಿ ಕೇಳಿದೆ. ಅವಾಗ ಹೇಳ್ತಾರೆ ಸರ್, ನಾನು ನಮ್ಮ ಅಣ್ಣ ನಮ್ಮ ಅವ್ವ ಸಿಕ್ಕಾಪಟ್ಟೆ ನೆನಪಾಗ್ತಾ ಇದಾರೆ, ಅದಕ್ಕೆ ನಾನು ಬರ್ಕೊಂಡಿನಿ ಅಂತ ಅಲಾಗ್ತಾರೆ ಸರ್. ಬಟ್ ನಾನು ಅನಿಸ್ತು ಸರ್, ವಿಚಾರ ನನ್ಗೆ ಗೊತ್ತಾಯ್ತು. ಬಟ್ ಆಕಿ ನಾನು ಜಾಸ್ತಿ ಒತ್ತಾಯ ಮಾಡಿ ಪೋಸ್ಟ್ ಮಾಡಕ್ ಹೋಗ್ಲಿಲ್ಲ ಸರ್ ನಾನು. ಬಟ್ ಸುಜಾತ, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ನಿನಗೆ. ಈ ನಮ್ದು ಇಬ್ಬರು ಮದ್ವೆ ಆಗ್ಯದ ಈಗ. ಈಗ ನಿಮ್ಮ ಮನೆ ಪದ್ಧತಿ ಆಗೋದು, ನಮ್ಮ ಮನೆ ಪದ್ಧತಿ ಇದು ಹೆಂಗೆ, ಅದು ಏನೇ ಸುಡುಗಾಡ ಈಗ ನಾ ಇಬ್ರು ಗಂಡ ಹೆಂಡತಿ ಆಗಿವಿ. ಈಗ ಇದೇ ತರನೇ ಈ ತರ ಅನುಮಾನ, ಇದು ಕೈ ಐ ಮಿಸ್ ಯು ಅಂತ ಬರ್ಕೊಂಡಿದ್ದಲ್ಲ, ಅಳ್ಳಾಕತ್ತಿದಲ್ಲ, ಇದು ಸರಿಯಲ್ಲ ಸುಜಾತ. ನಿಮ್ಮ ಅವ್ರಿಗೋಸ್ಕರ ನೆನ್ಪರ್ಕೊಂಡು ನನಗೋಸ್ಕರ ನೆನ್ಪರ್ಕೊಂಡು ಹೇಳದೆ ನನಗೆ. ನಿಮ್ಮ ಅಣ್ಣ ನಿಮ್ಮ ಅವ್ವಲ್ಲಿ ಮಾಡೋದ್ರಲ್ಲಿ ಎಲ್ಲ ಊರ್ ಬಿಟ್ಟು ದೂರ ಎಲ್ಲಿ ಇಲ್ಲ, ಇಲ್ಲೇ ಇದಾರೆ. ಒಂದ್ ಫೋನ್ ಮಾಡಿದ್ರೆ 1 ತಾಸಲ್ಲಿ ಬಂದ್ಬಿಡ್ತಾರೆ. ನಾ ಯಾರು ಮಾಡಂಗಿಲ್ಲ, ನಾನು ಡಿಟೇಲ್ ಆಗಿ ಕೇಳಂಗಿಲ್ಲ. ಇನ್ನು ಮುಂದೆ ಇದೇ ಕಂಟಿನ್ಯೂ ಆಯ್ತಪ್ಪ ಅಂತಂದ್ರೆ, ಇದೇ ತರ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ಮುಂದೆ ಡೈವರ್ಸ್ ತನ ಬರ್ತಾವ ನೋಡೋ ವಿಚಾರಗಳು ಅಂತ ವಿಚಾರ ಅಂತ ನಾ ಈಗ ಡೈವರ್ಸ್ ಅನ್ನ ಪದ ಯೂಸ್ ಮಾಡಿದೆ. ಕಾರಣ ಅಷ್ಟೇ, ಮುಂದೆ ಈ ತರ ಬರಬಾರ್ದು ಅನ್ನೋದು ಉದ್ದೇಶ. ಇನ್ನು ಇಬ್ರು ಗಂಡ ಹೆಂಡತಿಯಾಗಿ ಇನ್ನು ಸರಿಯಾಗಿ ಜೀವನ ಮಾಡ್ಬೇಕು ಅಂತ ತಿಳ್ಸಕ್ ತಿಳಿದೆ ಸರ್ ನಾನು. ಆ ಹುಡುಗಿ ಅದೇ ಮನಸ್ಸಿಗೆ ಇಟ್ಕೊಂಡ್ಬಿಟ್ಟು ಮರುದಿನ ಅವ್ರ ಎಲ್ಲರ ಅಣ್ಣವ್ರಿಗೆ, ನಮ್ಮ ಮಾಮರಿಗೆ ಎಲ್ಲರಿಗೂ ಫೋನ್ ಹಚ್ಚಿದಾರೆ ಸರ್. ನಾನು ಡೈವರ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ತಿಳುವಳಿಕೆ ಹೇಳಿದೀನಿ. ಡೈವರ್ಸ್ ಕೊಡ್ತಂತ ಎಲ್ಲರಿಗೂ ಹೇಳ್ಬಿಟ್ರು ಸರ್. ಎಲ್ಲರೂ ನನಗ್ ಬೇಯಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ನನಗೆ ಅವ್ರು ಬೇಯಕ್ ಸ್ಟಾರ್ಟ್ ಮಾಡತ್ತ ನನ್ ತರ್ಬೇಕಾಗಲ್ಲ ಸರ್. ನಾ ತಿಳುವಳಿಕೆ ಹೇಳಿದೀನಿ, ನನ್ವೇ ನೋವು ಸಿಕ್ಕಾಬಿಟ್ಟಿದೆ, ಏನ್ ಮಾಡ್ಬೇಕಪ್ಪ ಲೈಫ್ ನಲ್ಲಿ ಅಂತೇಳಿ. ಈ ಹುಡುಗಿ ಬರೋ ಒಂದು ಸುದ್ದಿ ಹೇಳಂತಾರೆ ಎಲ್ಲರೂ ಬೆರೀದು ಎಂತ ಕ್ರಮ ಬತ್ತಪ್ಪ ನನಗಂತೇಳಿ ಹುಡುಗಿಗೆ ನಾನು ಅವಾಗ 2 ಸಲ ಕೈ ಮಾಡಿದೆ ಸರ್. ನಾನು ಹೊಡೆದೆ ಸರ್, ಒಂದು ಕಪಾಳಕ್ಕೆ ಇಲ್ಲಿ ಕೈಗೆ ಹೊಡೆದೆ ಸರ್. ಅವಾಗ ಪೂರ್ಣ ರಂಪಾಟ ಆಗ್ಬಿಡ್ತು ಸರ್. ಸಿಕ್ಕಾಪಟ್ಟು ಅವ್ರ ಅಣ್ಣವ್ರು ಅವಾಗೆಲ್ಲ ಹೇಳ್ಬಿಟ್ಟು ಮತ್ತೆ ಆಮೇಲೆ ನಮ್ಮ ಅಮ್ಮರಂಗ ಸಿಕ್ಕಾಪಟ್ಟು ಬೈಯೋದು ಇದು ಮಾಡ್ಬಿಟ್ಟು ಸರ್. ಅವಾಗ ಕಿಡಿ ಸ್ವಲ್ಪ ಮುಂದೆ ಹಂಗೆ ಕಂಟಿನ್ಯೂ ಆಯ್ತು ಸರ್. ಹಂಗೆ ಒಂದು 7 ತಿಂಗ್ ಹಂಗೆ ಸ್ವಲ್ಪ ಮನಸ್ತಾಪ ಉಂಟಾಗೋದು, ಅದಕ್ಕೆ ಮತ್ತೆ ಹಂಗೆ ಮನೆ ವಿಚಾರಗಳು ಅವ್ರ ಮನ್ಯಾಗ ತಿಳಿಸೋದು ಎಲ್ಲ ಹಿಂಗ್ ಹುಡುಗಿ ಮಾಡ್ಬೇಕಲ್ಲ ಸರ್. ನಾವು ಹುಡುಗಿ ತಿಳ್ಬೇಕು ನೋಡ್ಸಿದ ನಾವ್ ಗಂಡ ಹೆಂಡತಿ ಏನ್ ಮಾತಾಡ್ತೀವಿ ಏನಿಲ್ಲ, ನೀವ್ ಒಟ್ಟ ಮನೆಗೆ ಹೇಳ್ಬಾಡ್ನಿ ಏನ್ ಮಾತಾಡ್ ನಾವ್ ಸರ್. ಈಗ ಆಯ್ತು ಹುಡುಗಿಯದು ವೀಕ್ನೆಸ್ ಏನಂತಂದ್ರೆ, ನಾವ್ ಏನ್ ಗಂಡ ಹೆಂಡತಿ ಅಂದ ಫ್ರೀ ಇರ್ತಾರಲ್ಲ ಸರ್. ಈಗ ಗಂಡ ಹೆಂಡತಿ ನೀವೇನ್ ಮಾತಾಡಿದ್ರು ಅವ್ರಲ್ಲಿ ತವ್ರ ಮನೆಗೆ ಹೇಳ್ತಿದ್ರು, ಮುಂದೆ ಹೇಳಿ. ಹಾ, ತವ್ರ ಮನೆಗೆ ಹೇಳ್ಬಿಡ್ತೀವಿ, ಏನೇ ಮಾತಾಡೋದು ತವ್ರ ಮನೆಗೆ ಹೇಳ್ಬಿಡ್ತೀವಿ ಸರ್. ಈ ಗಂಡ ಹೆಂಡತಿ ಪರ್ಸನಲ್ ವಿಚಾರ ನಿಮ್ಗೆ ಗೊತ್ತಿರ್ತದೆ ಸರ್. ಅದು ಇದು ನಾನ್ ಡಿಸ್ಕಸ್ ಮಾಡ್ಕೊ ಹೋಗಂಗಿಲ್ಲ. ಅವೆಲ್ಲ ಹೇಳ್ಬಿಡ್ತೀವಿ, ಹೇಳ್ಕೊತೀವಿ, ಎಲ್ಲ ಹೇಳ್ಕೊತ ಸರ್. ಒಂಥರ ಮುಜುಗರಿ ಕಡೆ ಆಗ್ತಿತ್ತು ಸರ್ ನನಗೆ. ಅವ್ರ ಅಣ್ಣ ಈಗ ಹೇಳಕ್ಕೆ ಅವ್ರ ಅಣ್ಣ ಇಮಿಡಿಯೇಟ್ಲಿ ಬರೋಣ, ಈಕೆ ಮಂದಿ ಕರ್ಕೊಂಡ್ ಹೋಗೋಣ ಸರ್. ಈಕೆ ಹೇಳಕ್ಕೆ ಅವ ಇಮಿಡಿಯೇಟ್ಲಿ ಬಂದು ಕರ್ಕೊಂಡು ಇವ ಯಾರಿಗೆ ಕೇರ್ ಮಾಡ್ತಿರ್ಲಿಲ್ಲ ಸರ್ ಇವ್ರ ಅಣ್ಣ ನನಗೆ. ಎಷ್ಟೋ ಸರ್ ಅವ್ರು ಹೊಲ್ಸೊಲ್ ಸಿಕ್ಕಾಪಟ್ಟು ಬೈಗಳು ಕೇಳಿದ ಸರ್ ಅವ್ರ ಮಮ್ಮಿ ಅಂತ ಇವ್ರ ಅಣ್ಣರಿಂದ ಸರ್. ನಾನು ಸಿಕ್ಕಾಪಟ್ಟೆ ಮಾನಸಿಕ ಇಷ್ಟ ಹಿಂಸೆ ಅನುಭವಿಸಿದೀನಿ ಸರ್ ನಾನು. ಇಲ್ಲಿಟ್ರೆ ಅವ್ರ ಮನೆಗೆ ಯಾರು ಓದಿಲ್ಲ ಸರ್. ಈಗ ಎಲ್ಲ ಓದಿಲ್ಲ ಅಂತಂದ ಅವ್ರ ಬಗ್ಗೆ ನಾನು ಇದು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ. ಎಷ್ಟು ಈಗ ಓದ್ಲಾರ್ದವ್ರು ಸಾಲಿ ಕಲ್ಲದ್ರು ಎಷ್ಟು ಸಂಸಾರಿಕವಾಗಿ ಎಷ್ಟು ಜ್ಞಾನ ಉಳ್ಳವರಾಗಿದ್ದಾರೆ. ಆದ್ರೆ ಈ ಪೂರ್ಣ ಏನಾದ್ರು ಔಟ್ಸೈಡ್ ನಾಲೆಜ್ ಇಲ್ಲ ಸರ್ ಇವರಿಗೆ, ಪೂರ್ಣ ಸೋಷಿಯಲ್ ನಾಲೆಜ್ ಇಲ್ಲ. ಈಗ ತಂಗಿ ಜೀವನ ಹಾಳಾಗ್ತದಲ್ಲ ನಮ್ಮ ಮನೋಭಾವನೆ ಇಲ್ಲ, ಪ್ಲಸ್ ಏನಾಗ್ತದ ನಮ್ದು ದಡದ ಹೋಗಿರ್ಬೇಡ ಸರ್. ಈಗ ಒಂಥರ ವಿಚಾರ ಇಲ್ಲದೆ ಹ್ಯಾಂಡ್ ಕೊಟ್ಟವ್ರು ಬೆನ್ ಕೊಡ್ಬೇಕಂತ ಹೇಳ್ತಾರೆ. ಹ್ಯಾಂಡ್ ಕೊಟ್ಟವ್ರು ಬೆನ್ ಕೊಡಲ್ಲ ಸರ್, ಚಾಕು ತೋರಿಸ್ತಾರೆ ಸರ್. ಇವ್ರು ಕೊಲೆ ಮಾಡೋಕ್ ಹೆಸಲ್ ಸರ್. ಆತರ ಕ್ರೂರತ್ವ ಮನುಷ್ಯ ಮನೋಭಾವನೆ ಇದೆ ಸರ್ ಇವರಿಗೆ. ಈಗ ನೀವಿಬ್ರು ಜೊತೆ ಇದ್ದೀರಾ ಇಲ್ವಾ ಸರ್? ಈಗ ಲಾಸ್ಟ್ 8 ತಿಂಗಳಾಗಿ ಸರ್ ಇವಾಗ ಹುಡುಗಿ ಹೋಗಿ ಯಾವ್ದೇ ರೀತಿ ಒಂದು ಫೋನ್ ಇಲ್ಲ, ಒಂದು ಏನಿಲ್ಲ ಸರ್. ಈಗ 8 ತಿಂಗಳಾಯ್ತು. ಅಂಡ್ ಅವರೇ ಬಂದು ಕರ್ಕೊಂಡು ಹೋಗಿದ್ದ ಸರ್? ಅವತ್ತು ಹುಡುಗಿ ಫೋನ್ ಮಾಡಿ ಹೇಳಿದ್ರೆ ಸರ್, ನಂದು ಕೋಚಿಂಗ್ ನಂದು ಕ್ಲಾಸ್ ಇತ್ತು ಸರ್. ನಂದು ಅಲ್ಲಿ ನಂದು ಹುಡುಗಿ ಓದಿದ್ ದಿವಸ ಹೇಳ್ತೀನಿ ಸರ್. ಈಗ ನೀವು ಕೋಚಿಂಗ್ ಸೆಂಟರ್ ಮತ್ತೆ ಓಪನ್ ಮಾಡಿದೀರಾ? ಇಲ್ಲ ಸರ್, ಮತ್ತೆ ಓಪನ್ ಮಾಡಿದೆ ಸರ್. ತಿರುಗಿ ಓಪನ್ ಮಾಡಿದೆ ಸರ್ ನಾನು. ಓಕೆ. ಕಡೆಯದಾಗ ಏನಾಯ್ತು? ಕಡೆಗೆ ಸರ್ ಹುಡುಗಿ ಒಂದು 3 ಸಲ ಹೋಗಿ ಬಂದಾಳ ಸರ್. ಈಗ ಆಲ್ರೆಡಿ ಅವ್ರ ಅಣ್ಣ ಕಳ್ಸನ್ನ ಬೇಯಿಸಿ ಎಲ್ಲೋ ಬೇಯಿಸಿ 3 ಸಲ ಹೋಗಿ ಮತ್ತೆ ಬಂದಿಲ್ಲ ಸರ್ ನಮ್ಮಲ್ಲಿ.
ಮತ್ತೆ ಅದೇ ಸಂಡೆ ಅವ್ರು ಮನೆಗೆ ಹೇಳಿ ಕಳ್ಸಾರ ಸರ್. ನೀ ಏನ್ರ ಅವ್ ಮತ್ತೆ ಹೆಚ್ಚು ಕಮ್ಮಿ ಏನ್ ಸ್ವಲ್ಪ ಏನಾರ ಮಾತಾಡದಲ್ಲ ಏನ್ ಮಾಡ್ದಲ್ಲ ಆಜು ಬಾಜು ಹೇಳು, ಫೋನ್ ಹಚ್ಚಬಾ, ನಾ ಇಮಿಡಿಯೇಟ್ಲಿ ಓಡ್ ಬರ್ತಂತ ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡ್ರ ಸರ್. ಅವ್ರು ಏನ್ರ ಒಂದು ನೊನ ಮಾಡು, ಅವ್ನ ಜೊತೆ ಜಗಳ ಮಾಡು. ಅವತ್ ಏನಾಯ್ತು ಗೊತ್ತಾ ಸರ್, ಅವತ್ ನಾನು ಕ್ಲಾಸ್ ಮುಗಿಸ್ಕೊಂಡು ರಾತ್ರಿ 9 ಗಂಟೆ ಬಂದಿದ್ದೆ ಸರ್. ನಾನು ಬಂದಿ ಲ್ಯಾಪ್ಟಾಪ್ ತಗೊಂಡು ಬಂದಿದ್ದೆ. ಆ ಲ್ಯಾಪ್ಟಾಪ್ ಪ್ಲಸ್ ಅದು ಪ್ರೆಸೆಂಟ್ ಇರ್ತದೆ ಸರ್, ಪ್ರೆಸೆಂಟ್ ಇರ್ತದಲ್ಲ ಸರ್. ಆ ಪ್ರೆಸೆಂಟರ್ ಪೆನ್ ಡ್ರೈವ್ ಏನಂತಂದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಇತ್ತು ಸರ್. ಅದು ನಾ ತಂದಿದ್ದೆ, ಅದು ಬ್ಯಾಗ್ ಅಲ್ಲಿ ಇಟ್ಟಿದೆ. ಆ ಹುಡುಗಿ ಏನ್ ಮಾಡೋದಪ್ಪ ಅಂತಂದ್ರೆ ಅದು ಬೇಕಪ್ಲೆ ಅದು ಪ್ರೆಸೆಂಟ್ ಪೆನ್ ಡ್ರೈವ್ ಏನ್ ಮಾಡೋದು ಮೂರ್ದ ಸರ್. ಮುರ್ದ ನಂತರ ಯಾಕೆ ನನಗೆ ಅನಿಸ್ತು ಇದು ಯಾಕ ಮುರ್ದ ನೋಡ್ರಿ ಅಂತ. ಅಲ್ಲ ಅದು ಎಲ್ಲಿ ಮುರಿದೋದು, ನಾನೇ ಈಗ ಕ್ಲಾಸ್ ಮುಗಿಸ್ಕೊಂಡ್ ಬಂದಿದೀನಿ. ಈಗ ಅದು ಚೆನ್ನಾಗೈತಿ, ಯಾಕೆ ಮುರಿದಿ? ಅದು ಮೊದಲೇ ಕಾಸ್ಟ್ಲಿ ಅಷ್ಟು 3 ವರ್ಷ ಪ್ರೆಸೆಂಟರ್ ಅದು. ಈಗ ಅದ ಕೋವಿಡ್ ಟೈಮ್ ಅದ, ಪರಿಸ್ಥಿತಿ ಬಹಳ ಗಂಭೀರ ಅದ. ಈಗ ನಂದೀಗ ಸಂಡೇ ದಿವಸ ನಂದು ಈಗ ವರ್ಕ್ಶಾಪ್ ಅದ, ಬ್ಯಾಂಕಿಂಗ್ ವರ್ಕ್ಶಾಪ್ ಅದ, ಹೆಂಗ್ ಮಾಡ್ಬೇಕು ಅಂತ ಹಾಕಿ ಸುಳ್ಳು ಹೇಳ್ಬೇಡ ಅಂತೇಳಿ ಸ್ವಲ್ಪ ಮಾತಿಂದ ಹೇಳಿದೆ ಸರ್. ನಾಳೆ ಮಾಡಿ ನನ್ ಮ್ಯಾಗ ಬರ್ತೀರಾ ಅಂತೇಳಿ ಹುಡುಗಿ ನನ್ ಮಗ ರೇಗಾಡ್ದಲ್ ಸರ್. ರೇಗಾಡ್ ಮತ್ ನನ್ಗೆ ಕೋಪ ತರಿಸ್ಕೊಡ್ತಾನ. ಮತ್ ನಾ ಏನ್ ಮಾಡ್ತಾನೆ ಒತ್ತು ಕೊಟ್ಟ, ನಾವ್ ಒತ್ತು ಕೊಟ್ಟ ಸರ್. ಆ ಹುಡಿ ಪೂರ್ಣ ಹಿಂಗ ಚೂರ್ ಬಿಟ್ಟ, ಚೂರ್ನ ನಾವು ಮತ್ತ 2 ಕಪಾಳಕ್ ಹೊಡೆದೆ ಸರ್. ನಾನು ಹೊಡೆನ ಫುಲ್ ರಾತ್ರಿ ಬೆಳಗನ ಆಳದು ಕರದ ಎಲ್ಲಾ ಮಾಡಿ ಮತ್ತೆ ಬೆಳಿಗ್ಗೆ ಹೋಗಿ ಮತ್ತೆ ನಾನು ಡ್ಯೂಟಿ ಹೋದೆ ಸರ್. ಬಾಜು ಮನೆ ಫೋನ್ ತೊಂದಕ್ಕೆ ಅವ್ರ ಅಣ್ಣ ಫೋನ್ ಹಚ್ಚಿಬಿಟ್ಟಾರ ಸರ್. ಫೋನ್ ಹಚ್ಚಿಕೆ ಈಗ ಇಮಿಡಿಯೇಟ್ಲಿ ಕರ್ಕೊಂಡ್ ಹೋಗ್ಬಿಟ್ಟ ಸರ್. ನನಗೆ ಕೇಳದೆ ಕರ್ಕೊಂಡ್ ಹೋಗ್ಬಿಟ್ಟ ಸರ್. ಕರ್ಕೊಂಡ್ ಹೋಗ್ಬಿಟ್ಟವ, ನಾ ಕಳ್ಸಿಲ್ಲ ಸರ್, ಅವ್ರ ಕರ್ಕೊಂಡ್ ಹೋಗ್ಯಾರ ಸರ್. ಕರ್ಕೊಂಡ್ ಹೋದ ಕಡೆಯದಾಗ ಪರಿಸ್ಥಿತಿ ಏನಿದೆ ಅದನ್ನ ಹೇಳಪ್ಪ. ಹಾ ಸರ್, ಈಗ ಒಂದ್ ಫೋನ್ ಇಲ್ಲ, ಏನಿಲ್ಲ ಸರ್. ಇವಾಗ ಈಗ ಹುಡುಗಿ ಡೈವರ್ಸ್ ಕೊಡ್ತೀನಿ ಅಂತ ಸರ್. ಈಗ ಎಲ್ಲ ತುದಿಗಳು ನಿಂತಾರ ಸರ್. ಈಗ ಅಂದ್ರೆ ಈಗ ಅವ್ರೀಗ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾ ಸರ್, ಕೊನೆಗೆ ಎಷ್ಟೋ ಸಲ ಈಗ ನಮ್ಮ ಜನನು ಹೋಗಿ ಅವ್ರಿಗೆ ತಿಳುವಳಿಕೆ ಹೇಳಿದ್ ಸರ್. ಈಗ ದೊಡ್ಡ ಕೂತ ನಾಯನ್ ಹೇಳ್ಯಾರ ಸರ್. ಎಲ್ಲಾ ರೀತಿಯಿಂದ ಆಗ್ಯಾರ ಸರ್. ಯಾರ ಮಾತ್ ನೀವು ಕೇಳೋದಿಲ್ಲ, ಯಾರು ಇಲ್ಲ ಸರ್. ಅಲ್ಲಿ ದೊಡ್ಡವ್ರು ಏನ್ ಹೇಳಿದ್ರು, ನೋಡಪ್ಪ ಹುಡುಗಿ ಹೆದ್ರೇಳ, ನೀವ್ ಹೊಡಿತಿ ಬಡಿತಿ ಮಾಡ್ಸಿ ತಿರ್ಕೊಂಡ್ ಬಿಡ್ತಿ ಹಂಗ ಹಿಂಗಂದ್ರೆ ಅಂತಿ ಅಂತ. ಸೊ ಅದು ಹುಡುಗಿ ಹೋಗಲ್ಲ ಅಂತ. ನೀನೇ ಏನ್ ಮಾಡ್ಬೇಕು ಅಂದ್ರೆ ನೀನೇ ಒಂದು 6 ತಿಂಗಳ 1 ವರ್ಷ ತಾನೆ ನೀನೇ ಹೋಗೋದು ಬರೋದು ಮಾಡಂತ ಅಲ್ಲಿ ಅವ್ರ ಊರಾಗ ಹೇಳ್ದಾರ ಸರ್ ನನಗೆ. ಅದಕ್ಕೆ ನಾನು 1-2 ತಿಂಗಳು ಸರ್ ನಾನು ಲಾಸ್ಟ್ ಆಗಿದ್ದೆ ಸರ್. ನಾನು ಕೋಚಿಂಗ್ ಸೆಂಟರ್ ಇತ್ತು, ಸ್ವಲ್ಪ ಇದು ನನಗೆ ಹೋಗಕ್ ಟೈಮ್ ಸಿಕ್ಕಿಲ್ಲ ಸರ್. ಆಮೇಲೆ 1-2 ತಿಂಗಳ ಆನಂತರ ನಾನು ಹೋಗಿದ್ದೆ ಸರ್ ಊರಿಗೆ. 3 ದಿವಸ ಅವ್ರು ಮನೆಗಿದ್ದೆ ಸರ್. ಒಬ್ಬರಿಗೂ ನಾನು ಕೇರ್ ಮಾಡಿ ಸರ್ ನನಗಲ್ಲಿ. ಓಕೆ ನಿಮ್ ಇಷ್ಟು ವಿಚಾರಗಳನ್ನ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೀವಿಬ್ರು ಮದುವೆ ಆಗಿರೋ ಸಂಸಾರ ಮಾಡ್ಲಿಕ್ಕಲ್ಲ. ಏನು ಹೇಳಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಒಂದೇ ಒಂದು ವಿಷಯ ಹೇಳಿಬಿಡ್ತೀನಿ, ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ನೋಡಿ, ಒಂದು ಸರ್ ಒಂದ್ 2 ನಿಮಿಷ ಹೇಳ್ತೀನಿ ಸರ್. ಇನ್ನೊಂದು ಪ್ರಾಬ್ಲಮ್ ಏನಾಗ್ತದೆ ಅದು ಕನ್ಫ್ಯೂಷನ್ ಸರ್. ನನಗೆ ಪ್ರಾಬ್ಲಮ್ ಸರ್. ಹಾ ಸರ್, ಆಕ್ಚುಲಿ ಈಗ ಮೊನ್ನೆ ಸರ್ ಎಲ್ಲ ಆಯ್ತು ಸರ್. ಈಗ ಮೊನ್ನೆ ಅವ್ರ ಊರಾಗೆ ಅಣ್ಣ ತಮ್ಮ ಏನ್ ಮಾಡಿದ್ರು ಸರ್, ಆ ಹುಡುಗಿ ಬರ್ಲಿಲ್ಲ ಸರ್. ಎಷ್ಟು ಜನ ಹೇಳಿದ್ರು ಬರ್ಲಿಲ್ಲ ಸರ್ ಹುಡುಗಿ. ಮೊನ್ನೆ ಲಾಸ್ಟ್ ಮೂಮೆಂಟ್ ಗೆ ಅವ್ರ ಮನೆ ಊರನವ್ರ ಜನ 4 ಜನ ಸೇರಿ ಅಣ್ಣ ತಮ್ಮ ಸೇರಿ ಅವ್ರ ಮನೆ ತಿಳುವಳಿಕೆ ಹೇಳಕ್ ಹೋಗ್ಯಾರ ಸರ್. ಏನಂತ ನೋಡು, ಹಂಗಲ್ಲ ಹಿಂಗಲ್ಲ ತಂಗಿದಲ್ಲಪ್ಪ, ಜೀವನ ಹಾಳಾಗ್ತದ, ಎಷ್ಟಂತ ಮನೆಗೆ ಪ್ರತಿ ಹೋಗಿ 8 ತಿಂಗಳಾಯ್ತು, ಕಳ್ಸ್ಬೇಕು, ಹಂಗಲ್ಲ ಹಿಂಗಲ್ಲ ಅಂತ ತಿಳುವಳಿಕೆ ಹೇಳಿ ಇದು ಮಾಡ ಹೇಳಿಕೆ. ಅವಾಗ ಅವ್ರ ನನ್ ಫೋನ್ ಹಚ್ಚಾರ ಸರ್. ನೋಡಪ್ಪ ಭಗವಂತ, ಇನ್ ಮುಂದೆ ಯಾವ್ದೇ ರೀತಿಯಿಂದ ಪ್ರಾಬ್ಲಮ್ಸ್ ಮಾಡ್ಕೋಬೇಡ್ರಿ, ಆಗಿದಾಗಿ ತಿನ್ನ ತೆಗಿಬೇಡ್ರಿ, ಇನ್ ಮುಂದೆ ಸಂಸಾರ ಚೆನ್ನಾಗ್ ಮಾಡ್ಬೇಕು, ಎಲ್ಲ ಮಾಡ್ಬೇಕಂತೇಳಿ ನನ್ ಫೋನ್ ಹಚ್ಚಿ ಹೇಳಿದ್ರಿ. ಫೋನ್ ಹಚ್ಚಿದಂತ ಆಯ್ತು ರೀ, ಇನ್ ಮುಂದೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಕಳ್ಸ್ಕೊಡ್ರಿ ಅಂತಂದ್ರೆ ಆಯ್ತು, ಒಳ್ಳೆ ದಿನ ನೋಡ್ಕೊಂಡು ಬಾ ಅಂತೇಳಿ ಹಚ್ಚಿದಾರ ಸರ್. ನಾವ್ ಒಳ್ಳೆ ದಿನ ನೋಡ್ಕೊಂಡು ಮೊನ್ನೆ ನಮ್ಮ ಸರ್ ಕಳ್ಸಿದ್ದೆ. ನಾನು ಬೆಂಗ್ಳೂರ್ ಬಂದೀನಿ ಸರ್. ನಾನೀಗ ಕೆಲ್ಸದ ಈಗ ಸದ್ಯಕ್ಕೆ ನಾ ಬೆಂಗ್ಳೂರ್ ಇದ್ದೀನಿ ಸರ್. ಈಗ 8 ತಿಂಗಳ ಹುಡುಗಿ ಕರ್ಕೊಂಡ್ ಬರ್ಬೇಕು ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟು ಎಲ್ಲಾ ದಾರಿಗೂ ಕಡೆ ಸರ್. ನಾ ದೇವ್ರೈತು ತಿಳ್ರೈತು ಮನುಷ್ಯರ್ಕೆಲ್ಲ ಎಲ್ಲ ಹೇಳ್ತೈತೆ, ಯಾರ ಮಾತು ಕೇಳಿಲ್ಲ ಸರ್. ತಿರ್ಗಾ ನಾನೇ ಸೋತು ಬರ್ತೇ, ಇಲ್ಲಿ ಬೇಡಪ್ಪ ಇವ್ರು ಬೇನಪ್ಪ ಅಂತ ನಾನು ಜೀವನ ಹಾಳಾದ ಉದ್ದೇಶದಿಂದ ನಾನು ಕೆಲ್ಸಕ್ಕೆ ಸೇರ್ಕೊಂಡಿನಿ ಸರ್. ಈಗ ಬೆಂಗ್ಳೂರ್ ಬಂದ್ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎ ಮ್ಯಾನೇಜರ್ ಆಗಿ ಕಂಪನಿಯಲ್ಲಿ. ಈಗ ಒಂದ್ ವಾರ ಸರ್ ನಾನು ಜಾಯ್ನ್ ಆಗಿ. ಈಗ ಅಲ್ಲಿ ಅದಕ್ಕೆ ನಾನು ಬರಕಾದ್ರೆ ನಮ್ ಮಗ ಕಳಿಸಿದೆ ಸರ್. ಅವ್ರು ಯಾವ್ದ್ರ ಅವ್ರು ಗೆಳೆಯರ್ ಅಂತೇಳಿ ನಮ್ ಮಗ ಅಲ್ಲಿ ಅಕ್ಷಣನೇ ಸರ್. ನಮ್ಮ ಹೊಲಸ್ಬೇಕು ಸರ್. ನಿಮ್ಮ ಮಗನಿಗೆ ಎಲ್ಲೇ ಸರ್ ಪದ ಮಾತಾಡ್ಬೋದ ನಾ ಮಾತಾಡ್ತೀನಿ ಸರ್. ಯಾಕಂತಂದ್ರೆ ಇದು ಗೊತ್ತಾಗ್ಬೇಕಂತ ಹೇಳಿ ಸರ್. ನಿಮ್ ಮಗನಿಗೆ ಎಲ್ಲೆಲ್ಲಿ ಹರಿಗಡೆ ಬಂದ್ ಹಿಡ್ದಿ, ನಿಮ್ ಮಗನ ಬಳಿ ಹಾಕಿರಂಗಿಲ್ಲ, ಎಲ್ಲೆಲ್ಲಿ ಹರಿಗಡೆ ಬಂದ್ ಹಿಡ್ದಿ ಹೇಳು. ಇಂತಿಂತ ಹೊಲಸಲು ಪದಗಳು ಅಂದೊಂದು ಇನ್ಸಲ್ಟ್ ಮಾಡಿ ಹೊಳ್ ಕಳ್ಸಾರ ಸರ್ ನಮ್ಮ ಅವರಿಗೆ. ಅವ್ರು
ಕಳ್ಸ ನಮ್ಮ ಅವ್ರು ಸಿಕ್ಕಾಪಟ್ಟೆ ಅಳ್ಕೋತ ನಾನು ಫೋನ್ ಹಚ್ಚಾರ ಸರ್ ನನಗೆ. ಮತ್ ನಾ ಅವ್ರಿಗೆ ಮರದಿನ ಮತ್ ಫೋನ್ ಹಚ್ಚಿ ಹಿಂಗಾಯ್ತು ಹಂಗಾಯ್ತು ಮತ್ ಅವ್ರಿಗೆ ಸಿಕ್ಕಾಪಟ್ಟೆ ನಾನು ಕೋಪ ಬಂದು ಅವ್ರಿಗೆ ಬೈದ್ ಬಿಟ್ಟೆ ಸರ್. ನಾನು ಹೊಳೆ ಸಿಕ್ಕಾಪಟ್ಟೆ ಬೈದ್ ಬಿಟ್ಟು ಸರ್ ನಮ್ಮ ಅಮ್ಮಗೆ ಒಂದ್ ಪದ ಅನ್ಬಿಡ್ದಾಗಿತ್ತಾರ ಅಂದ್ಬಿಟ್ಟ ಸರ್. ನಿಮ್ ಅವ್ನಿಗೆ ಹೋಗಿ ನೀ ಮಾಡು, ನಿಮ್ ಅವ್ಗ್ ಹೋಗಿ ಮಾಡಿ ನೀನ್ ಅವ್ನ ಅಣ್ಣ ನನ್ ಸಿಕ್ಕಾಪಟ್ಟೆ ಹೊಲಸು ಬೈದ ಸರ್ ನನಗೆ. ಇದು ನಾ ಅವ್ನ ಹೆಣ್ಣಿನ ಜೀವನ ಹಾಳಾಗ್ಬಿಡುದು ಇದು ಮಾಡ್ಬಿಡು ಅಂತ ನನ್ ದೃಷ್ಟಿಕೋನ ಇಟ್ಟುಕೊಂಡು ಕರ್ಕೊಂಡ್ ಬರಕ್ ಪ್ರಯತ್ನ ಮಾಡಕತ್ರ ಈ ಹುಡುಗಿ ಕಳ್ಸದೇ ಇದಿಲ್ಲ ಸರ್. ಹುಡುಗಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡತ್ತಾರ, ಸಿಕ್ಕಾಪಟ್ಟೆ ಇದು ಮಾಡತ್ತಾರ. ಈ ಎಷ್ಟು ಬಹಳ ಪರಿಸ್ಥಿತಿ ಆಗಿ ಸರ್ ನನಗೆ ಈ ಟೋಟಲಿ ಒನ್ ಅವರ್ ಆದ್ರೆ ಸಾಲ ಸರ್. ಅಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀನಿ ಸರ್. ಇಷ್ಟ ಆಗಿದೆ ಸರ್. ಈ ಹುಡುಗಿ ಒಟ್ಟು ಟೋಟಲಿ ಬರ್ಲಿ ಅಂತ ಸರ್. ಏನಾದ್ರು ನಾವ್ ಹೇಳ್ತಾರೆ ಸರ್, ಏನಾದ್ರು ನಾವ್ನ ಈಗ ಹೇಳ್ಬಿಟ್ಟು ಒಟ್ಟ ಬರ್ತಾರೆ ಸರ್. ಈಗ ನನ್ನ ಜೀವನ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಒಂದೇ ನಿರ್ಧಾರ ತಗೋಕಾಗಲ್ಲ ಸರ್. ಈಗ ಸಿಕ್ಕಾಪಟ್ಟೆ ನಮ್ಮ ಅವ್ರಿಗೂ ಇನ್ಸರ್ಟ್ ಮಾಡಿ ಕಳ್ಸಿದ್ರು ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಲಸರ್ಸ ಬೈಲಿಕ್ಕೆ ಸರ್. ಸಿಕ್ಕಾಪಟ್ಟೆ ಒಟ್ಟ ಕಳ್ಸಲ್ಲ ಅಂತಾರ ಸರ್. ಹುಡುಗಿ ಡೈವರ್ಸ್ ಕುತ್ಕೊಂತಾರ ಸರ್. ಈಗ ನಾ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಸರ್. ನಂದೀಗ ನಾನು ಒಂದು ಕನ್ಸು ಕಟ್ಕೊಂಡ ಸರ್. ನಾನು ಈ ಸಿಕ್ಕಾಪಟ್ಟೆ ಕೋವಿಡ್ ದಲ್ಲಿ 8 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡು ನಾ ಏನು ಮಾಡ್ಬೇಕು ಅನ್ಕೊಂಡವ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಸರ್. ಸರ್ ಇದು ಇಷ್ಟ ಹೇಳಿದ್ದೀನಿ ಸರ್. ನಿಮ್ ಮನೆ ನಿಮ್ ನನ್ ಬಂದಿರ್ಬೇಕು ಸರ್. ನಿಮ್ ಫೋನ್ ಹಚ್ಚಿ ಹೇಳಿದೆ ಸರ್, ಪರ್ಸನಲ್ ಕಾಲ್ ಮಾಡಿ ಹೇಳಿದೆ ಸರ್. ಆ ವಿಚಾರ ಪ್ಲಸ್ ಈ ವಿಚಾರ ಎರಡು ನಿಮ್ಗೆ ನೆನ್ ಬಂದಿ ಇಟ್ಟು ನಾನು ಸೊಲ್ಯೂಷನ್ ಕೊಡಿ ಸರ್. ನಮ್ ದಯವಿಟ್ಟು ಸರ್. ಓಕೆ, ಈಗ ಕೈಲೊಂದು ಕೆಲಸ ಇದೆ. ಹಾ ಸರ್, ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಸರ್. ಈಗ ಮಾಡಿದ್ದೀನಿ ಸರ್. ಈಗ ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ, ಖುಷಿ ಇದೆಯಾ? ತೃಪ್ತಿ ಬಿಟ್ಬಿಡೋಣ, ಖುಷಿ ಇದೆಯಾ? ಸರಿ, ಸದ್ಯಕ್ಕೆ ನಾನು ಈ ಎಲ್ಲಾ ವಿಚಾರಗಳು ಮರಿಬೇಕಪ್ಪ ಅಂತ ನಾನು ಖುಷಿಯಾಗಿರ್ಬೇಕಲ್ಲ, ನಾನು ಬೀಜ ಆಗಿರ್ಬೇಕು ಸರ್. ಆ ಉದ್ದೇಶದಿಂದ ನಾನು ಇದು ಮಾಡ್ಕೊಂಡು ಬಟ್ ಐ ಹ್ಯಾವ್ ಸಮ್ ಪ್ಲಾನ್ ಇನ್ ಫ್ಯೂಚರ್ ಸರ್. ಸ್ವಲ್ಪ ಬೇರೆ ವಿಚಾರ ನನಗೆ ಸದ್ಯಕ್ಕೆ ಕೆಲಸದಲ್ಲಿ ಬೀಜ. ನೀವು ಕೇಳಿಸ್ಕೊಳ್ಳಿ, ನೀವು ನಾಳೆ ಏನು ಬೇರೆ ಪ್ಲ್ಯಾನ್ ಮಾಡಿದ್ದೀರಾ, ನಾಳೆ ಏನು ನಡೆಯುತ್ತೆ ಅದು ನನ್ನ ಮಾತಲ್ಲ. ಈ ಕ್ಷಣಕ್ಕೆ ಇವತ್ತಿನ ಬದುಕು ಸಾಗಿಸೋದಿಕ್ಕೆ ನೀನು ಮಾಡ್ತಾ ಇರೋ ಕೆಲಸ ಅದು ಅನ್ನಕ್ಕೆ ದಾರಿ. ಅದು ನೀವು ಗೌರವಿಸಲೇಬೇಕು. ಆ್ಯಂಡ್ ಇನ್ನೊಂದು, ಈಗ ನಾನು ಶುರುವಿಗೆ ಹೋಗ್ತೀನಿ, ಒಂದು ಚಿಕ್ಕ ವಿಚಾರವನ್ನು ತಿಳಿಸಿ ನಾನು ಮುಂದೆ ಹೋಗ್ತೀನಿ. ಈಗ ನೀವು ನಿಮ್ಮ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಬರೋ ನಿರ್ಧಾರ ಮಾಡಿದ್ದೀರಾ ಅಂದ್ಕೊಳ್ಳಿ. ನೀವು ಬೆಂಗಳೂರು ಬಸ್ ಹತ್ತಬೇಕಾ, ದೆಹಲಿ ಬಸ್ ಹತ್ತಬೇಕಾ? ನೀವು ದೆಹಲಿಗೆ ಹೋಗಿಯೂ ಕೂಡ ಬೆಂಗಳೂರಿಗೆ ಬರ್ಬೋದು, ದುಡ್ಡು ಜಾಸ್ತಿ ಇದ್ರೆ ಅಥವಾ ಸಮಯ ಜಾಸ್ತಿ ಇದ್ರೆ. ಗುಲ್ಬರ್ಗದಿಂದ ಬೆಂಗಳೂರು ಬಸ್ ಹತ್ತಿರೋ, ದೆಹಲಿ ಬಸ್ ಹತ್ತಿರೋ, ನಿಮ್ಮ ಆಯ್ಕೆ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ನೀವು ಡೆಲ್ಲಿಗೆ ಹೋಗಿ ಬೆಂಗಳೂರುವರೆಗೆ ನಿರ್ಧಾರ ಮಾಡಿಬಿಟ್ರಿ ಯಾವತ್ತೋ ಒಂದು ದಿವಸ. ನೀವು ಮೂಲಭೂತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಚಾರವಾಗಿ, ನಿಮ್ಮ ಪ್ರತಿಭೆಯ ವಿಚಾರವಾಗಿ ನೀವು ನೇರವಾಗಿ ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಬಟ್ ಅಲ್ಲಿ ಯಾರೋ ಸಲಹೆ ನೀಡಿದ್ರು, ಇಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ಬಾ ಅಂತ. ಅದು ನಿಮ್ಮ ಅಕ್ಕನೇ ಅಂದ್ಕೊಳ್ತೀನಿ ಅಥವಾ ಯಾರೋ ಅಂದ್ಕೊಳ್ತೀನಿ. ಯಾರೋ ಸಲಹೆ ನೀಡಿದ್ರು, ಅವ್ರು ನೀಡ್ತಾರೆ, ಅವ್ರಿಗೇನು ಬೇಕೋ ಅವ್ರು ಹಾಗೆ ನೀಡ್ತಾರೆ. ಆದರೆ ನಿಜವಾದ ಛಲವಂತ, ನಿಜವಾಗ್ಲೂ ಪ್ರಜ್ಞಾವಂತಿಕೆ ಉಳ್ಳವನು, ನಿಜವಾಗ್ಲೂ ಯಾವುದು ಸರಿ ಯಾವುದು ತಪ್ಪು, ನನ್ನ ಗುರಿಗೆ ಯಾವುದು ಅಡ್ಡವಾಗಿ ಬರುತ್ತೆ, ನನ್ನ ಗುರಿಗೆ, ಈಗ ನೀವು ನಿಮ್ಮ ವೃತ್ತಿಯಲ್ಲಿ ಎಷ್ಟು ಪ್ರಬುದ್ಧತೆಯನ್ನು ತೋರಿಸ್ತೀರೋ, ಈ ಬಾಳ ಸಂಗಾತಿ ಅನ್ನೋದು ಅದಕ್ಕೂ ಮೀರಿದ್ದು ಅನ್ನೋ ವಿಚಾರವನ್ನು ನೀನು ಅವತ್ತು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಆ್ಯಂಡ್ ಪದೇ ಪದೇ ಏನು ದೊಡ್ಡ ಸಾಧನೆ ಥರ ಹೇಳ್ತಾ ಇದ್ರಿ. ನಾನು ಮುಖನೇ ನೋಡಿಲ್ಲ ಸರ್, ನಾನು ಮಾತಾಡೋ ಪ್ರಯತ್ನ ಪಟ್ಟೆ ಸರ್, ಆಗಲಿಲ್ಲ. ಇದೊಂದು ದೊಡ್ಡ ಸಾಧನೆನಾ ಸರ್? ಒಂದು ಸರ್, ಇವತ್ತಿಗೆ ಮದುವೆಗೆ ಮುಂಚೆ ಆಗಬಾರ್ದು ಕೆಲವು ವಿಚಾರಗಳು ಆಗ್ತಾ ಇರೋ ಈ ಸಮಯದಲ್ಲಿ ಈಗಲೂ ನಾನೊಂದು ಸಂದೇಶ ಕೊಡ್ತೀನಿ. ಮದುವೆಗೆ ಮುಂಚೆ ಅವರು ನಿಮ್ಮ ಜೊತೆ ದೀರ್ಘಕಾಲವಾಗಿ ಬದುಕಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಹೊಂದಾಣಿಕೆ ಮುಖ್ಯ. ಈಗ ಒಂದು, ನಿಮಗೆ ಡ್ರೈವಿಂಗ್ ಬರಲ್ಲ, ನಿಮ್ಮ ಹತ್ರ ಒಂದು ಬೈಕ್ ಇದೆ, ಆದರೆ ನಿಮಗೆ ದಾರಿ ಗೊತ್ತು. ಆ ಡ್ರೈವಿಂಗ್ ಮಾಡೋಕೆ ನಿಮ್ಮ ಹೆಂಡತಿಗೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಅವ್ರು ನಿಮಗೆ ಸಪೋರ್ಟ್ ಮಾಡೋರಾದರೆ, ನಿಮ್ಮ ಹತ್ರ ದಾರಿ ತಿಳ್ಕೊಂಡು ನೀವು ಎಲ್ಲಿಗೆ ಹೋಗಬೇಕು ಅವ್ರು ಡ್ರೈವಿಂಗ್ ಮಾಡ್ಕೊಂಡು ನಿಮ್ಮನ್ನು ತಲುಪಿಸ್ತಾರೋ ಇಲ್ವೋ? ನಿಮ್ಮನ್ನು ಸಪೋರ್ಟ್ ಮಾಡೋರಾದ್ರೆ ನೀವು ದಾರಿ ಹೇಳ್ತೀರಾ, ಅವರು ನಡೆಸ್ಕೊಂಡು ಹೋಗ್ತಾರೆ, ಅಥವಾ ಅವರು ದಾರಿ ಹೇಳ್ತಾರೆ, ನೀವು ನಡೆಸ್ಕೊಂಡು ಹೋಗ್ತೀರಿ. ಇದೊಂದು ಅದ್ಭುತವಾದ ಪ್ರಯಾಣ. ಸಂಸಾರಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಖಂಡಿತ ಇಲ್ಲ. ಆದರೆ ಈಗ ನೀವು ಯೋಚನೆ ಮಾಡಿ, ಇಲ್ಲಿ ದಾರಿ ಹೇಳೋರಿದ್ರು, ಬೈಕ್ ಓಡಿಸೋರಿರಲಿಲ್ಲ. ಇವನ್ ಬೈಕ್ ಓಡಿಸೋರಿದ್ರು, ದಾರಿ ಹೇಳೋರಿರಲಿಲ್ಲ. ಅಟ್ಲೀಸ್ಟ್ ಕೇಳಿಸಿಕೊಳ್ಳುವ ವ್ಯವಧಾನವೂ ಆ ಮನಸ್ಥಿತಿಯಲ್ಲಿ ಇರಲಿಲ್ಲ. ಈಗ ನಾನು ಸೂಕ್ಷ್ಮವಾಗಿ ಈ ವಿಚಾರದ ಮೂಲಕ ಹೇಳಲಿಕ್ಕೆ ಹೊರಟಿರೋದು, ನೀವು ಬೆಟ್ಟದ ತುದಿಗೆ ಆಸೆ ಪಡ್ತಾ ಇದ್ರಿ,
ಇನ್ನೂ ಯಾರೋ ಒಬ್ರು ನಾಗರಿಕತೆನೇ ಇಲ್ಲದೇನು ಗುಡ್ಲಲ್ಲಿ ಬೆಟ್ಟದ ಬಡ್ಡೆಯನ್ನೇ ಅದ್ಭುತ ಅಂದುಕೊಂಡು ಬಾವಿಯ ಕಪ್ಪೆಯಾಗಿ ಒಬ್ಬರಿದ್ರು. ಹಾ ಸರ್. ಆದ್ರೆ ನೀವು ನಾಗರಿಕತೆಗೂ ಮೀರಿ ನೀವು ಆಸೆ ಪಡ್ತಾ ಇದ್ದಿದ್ದು ಬಹಳ ದೊಡ್ಡ ವಿಚಾರ. ಹೌದೌದು ಸರ್. ಹೌದು. ಅದಕ್ಕೆ ಬೆಂಬಲವೂ ಕೂಡ ಬಹಳ ದೊಡ್ಡದಾಗಿ ಬೇಕಾಗುತ್ತೆ. ಹೌದು ಸರ್. ಹೌದು. ನೀವು ಆ ವಿಚಾರದಲ್ಲಿ ಎಡವಿದ್ದೀರಾ. ನಾನು ಒಟ್ಟಾರೆಯಾಗಿ ಹೇಳ್ತಾ ಇರೋದು, ನಿಮ್ಮ ಗುರಿಯ ತಕ್ಕನ ಹಾಗೆ, ನಿಮ್ಮ ಪ್ರಬುದ್ಧತೆಯ ತಕ್ಕನ ಹಾಗೆ, ನಿಮ್ಮ ಯೋಚನಾ ಲಹರಿಯ ತಕ್ಕನಾಗಿ ನಿಮ್ಮ ಬಾಳ ಸಂಗಾತಿ ಅಥವಾ ನಿಮಗೆ ಬೆಂಬಲ ನೀಡೋರು ಇಲ್ಲದೆ ಹೋದಾಗ, ನಿಮ್ಮದು ಎಷ್ಟೇ ದೊಡ್ಡ ಗುರಿಯಾದರೂ ಕೂಡ ಈ ಕುಟುಂಬದ ಖಿನ್ನತೆಗಳು ಅಥವಾ ನಿಮ್ಮ ಮಾನಸಿಕ ಖಿನ್ನತೆಗಳು, ಒಳಜಗಳಗಳು, ಇವು ನಿಮ್ಮನ್ನು ಬಹುಶಃ ನಿಮ್ಮಲ್ಲಿ ಎಷ್ಟೇ ಜ್ಞಾನ ಇದ್ದರೂ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಈ ಬಂಧನಗಳು ನಿಮ್ಮನ್ನು ಬಂಧಿಸಿಬಿಡ್ತವೆ. ನಮ್ಮ ತಾಯಿಯನ್ನು ಬೈದ ಅಂತ ನೀವು ಆ್ಯಂಡ್ ನನ್ನ ತಂಗಿಯನ್ನು ಬೈದ ಅಂತ ನಿಮ್ಮ ಅಣ್ಣ, ಅವ್ರ ಅಣ್ಣ, ನಮ್ಮ ಮಗನನ್ನು ಬೈದ ಅಂತ ಅವ್ರ ತಾಯಿ, ನೀವು ಸಂಪೂರ್ಣವಾಗಿ ಅಲ್ಲೇ ಸುತ್ತುತ್ತಾ ಇದ್ರಿ. ಇಲ್ಲಿ ನಾನು ಹೇಳ್ತಾ ಇಲ್ಲಿ ಕೇಳಿಸ್ಕೊಳ್ಳಿ, ನಿಮ್ಮ ತಾಯಿಗೆ ನೀವು ಬೈದಿದ್ದ ಅಥವಾ ನಿಮ್ಮ ತಾಯಿಗೆ ಬೈದಿದ್ದಕ್ಕೆ ನೀವು ಅವ್ರನ್ನ ಬೈದಿದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅದು ಒಬ್ಬ ಮಗನಾಗಿ ನೀವು ಮಾಡಬೇಕಾಗಿರೋ ವಿಚಾರ. ಮೊದಲು ಮಗ ಆಗಿದ್ದೀರಾ, ಅದಕ್ಕೆ ನನಗೆ ಖುಷಿ ಇದೆ. ನೀವು ಸಾಧಕ ಆಗ್ತಿರೋ ಏನು ಮಾಡ್ತಿರೋ ಅದು ಸೆಕೆಂಡರಿ. ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ, ತಾಯಿಗೆ ಮಗನಾಗುವುದಿದೆಯಲ್ಲ, ಇದು ಬಹಳ ಮುಖ್ಯ. ನೀವು ಆ ಕೆಲಸ ಮಾಡಿದ್ದೀರಾ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ನೀವು ಯಾವುದೋ ಬೇಡದ ವಿಚಾರಗಳಲ್ಲೇ ಮುಳುಗಿ ಹೋಗಿದ್ರಿ ಕಳೆದ 8 ತಿಂಗಳು ಅಥವಾ 1 ವರ್ಷದಲ್ಲಿ. ಬಟ್ ನಾನು ಈಗ ನಿಮಗೆ ಹೇಳೋದು, ನನಗನ್ಸುತ್ತೆ ನಿಮ್ಮ ಯೋಚನಾ ಶಕ್ತಿಗೂ ಅಥವಾ ನಿಮ್ಮ ಗುರಿಗೂ ಇವರ ನಾಗರಿಕತೆಗೂ ಸಂಬಂಧನೇ ಇಲ್ಲ ನನಗನ್ಸೋ ಪ್ರಕಾರ. ಯಾರು ನೀವು ಆಯ್ಕೆ ಮಾಡಿಕೊಂಡಿರೋ ಮನೆತನ. ಹಾಗಾಗಿ ಅವರು ಬಿಡ್ತೀನಿ ಅಂತ ಹೇಳೋದಲ್ಲ. ನಿನಗೆ ಸಾಧನೆ ಮುಖ್ಯನೋ ಅಥವಾ ಈ ಸಂಸಾರ ಮುಖ್ಯನೋ, ನಾನು ಅದನ್ನು ಕೇಳೋದಿಲ್ಲ. ಸಂಸಾರ ನಡೆಸ್ಕೊಂಡು ನೀನು ಸಾಧನೆ ಮಾಡ್ಬೋದು, ಆದರೆ ಸಂಸಾರದಲ್ಲಿ ಒಂದು ಒಮ್ಮತ ಇರಬೇಕಲ್ವ, ಅಥವಾ ಅಲ್ಲೊಂದು ಒಳ್ಳೆಯ ಅಭಿಪ್ರಾಯಗಳು ಅಥವಾ ಒಂದೊಳ್ಳೆ ಬೆಂಬಲ ಇರಬೇಕಲ್ವ. ನಿಜವಾದ ಸಾಧಕ ವೈಯಕ್ತಿಕವಾಗಿ ತಾನು ಎಷ್ಟು ಶ್ರಮ ಪಡ್ತಾನೋ ಅದ್ರ ಜೊತೆಗೆ ಕುಟುಂಬದ ಸಹಾಯವೂ ಅಥವಾ ಕುಟುಂಬದ ಬೆಂಬಲವೂ ಅಷ್ಟೇ ಬೇಕು. ಬಟ್ ನೀನು ಇಲ್ಲೆಲ್ಲೋ ನರಕ ನೋಡ್ಕೊಂಡು ಅಲ್ಲಿ ಏಕಾಗ್ರತೆಯನ್ನು ವಹಿಸೋದಿಕ್ಕೆ ಆಗುವುದಿಲ್ಲ. ಹಾಗಾಗಿ ನೀವು ಇವತ್ತು ನಿಮಗೆ ಸಿಕ್ಕಿರುವಂತಹ ಕೆಲಸ ನೀವು ಚೇತರಿಸಿಕೊಳ್ಳೋದಿಕ್ಕೆ ಆ್ಯಂಡ್ ನಿಮ್ಮ ತಯಾರಿಯನ್ನು ಇನ್ನಷ್ಟು ಪ್ಲಾನ್ ಮಾಡಿಕೊಳ್ಳಿಕ್ಕೆ. ಆ್ಯಂಡ್ ಬಹಳ ಶುರುವಿನಲ್ಲಿ ಹೇಳಿದ್ರಿ, ಇಲ್ಲ ಸರ್ ಆ ಛಲ ಬಿಟ್ಟರೆ ನಾವು ಬದುಕಿದ್ದು ವ್ಯರ್ಥ ಅಲ್ವಾ ಅಂತ. ಅದು ನನಗೆ ಬಹಳ ಇಷ್ಟವಾಗಿದ್ದು. ಆ್ಯಂಡ್ ಇವತ್ತು ನೀವು ಮಾಡ್ತಾ ಇರೋ ಕೆಲಸದ ಸಮಯದಲ್ಲಿ ಏಕಾಗ್ರತೆಯಿಂದ ಆ ಟೀಚಿಂಗ್ ಕೆಲಸವನ್ನು ಎಷ್ಟು ಏಕಾಗ್ರತೆಯಾಗಿ ಆಸಕ್ತಿ ವಹಿಸಿ ಮಾಡ್ತಾ ಇದ್ರು, ಈ ಕೆಲಸವನ್ನು ಅಷ್ಟೇ ಆಸಕ್ತಿಯಿಂದ ಮಾಡಿ. ಬಿಡುವಿನ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಗುರಿ ಇದೆಯಲ್ಲ ಅಲ್ಲಿರಬೇಕು. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಸಾಮಾನ್ಯವಾಗಿ ನಾನೊಬ್ಬ ಮಾಧ್ಯಮದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಇಂಟರ್ವ್ಯೂ ಮಾಡ್ಕೊಂಡಿದ್ದು ಬಂದವನು. ಅಲ್ಲಿ ಬಹಳಷ್ಟು ಯುವ ಕಲಾವಿದರನ್ನು ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ. ಅವರೆಲ್ಲರೂ ಹೀರೋ ಆಗಬೇಕು ಅಂತ ಬಂದವರು ಅಥವಾ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ ಬಂದವರು ಸರಿ, ಬಟ್ ಅದನ್ನೇ ಫುಲ್ ಟೈಮ್ ಮಾಡೋ ಪರಿಸ್ಥಿತಿಯಲ್ಲಿ ಅವರಿರೋದಿಲ್ಲ. ಆ್ಯಂಡ್ ನಾನು ತುಂಬ ಜನಕ್ಕೆ ಅವಾಗಲೇ ಹೇಳ್ತಾ ಇದ್ದೆ, ನೀವೀಗ ಸಿಕ್ಕ ಅವಕಾಶವನ್ನು ಮಾಡಿ, ಅಂದರೆ ಆ್ಯಕ್ಟಿಂಗ್ ಮಾಡಿ, ಎಲ್ಲೋ ಡೈರೆಕ್ಷನ್ ಮಾಡಿ, ಬಟ್ ಅನ್ನಕ್ಕೆ ಅಂತ ಒಂದು ದಾರಿ ಹುಡುಕೊಳ್ಳಿ. ನೀವು ದೊಡ್ಡ ಹೀರೋ ಆದ ಮೇಲೆ ನಿಮಗೆ ಅನ್ನಕ್ಕೆ ಅದು ಲೆಕ್ಕನೇ ಇಲ್ಲ. ಬಟ್ ಒಂದು ಹಂತಕ್ಕೆ ನಿನಗೊಂದು ಪರ್ಫೆಕ್ಷನಿಸ್ಟ್ ಅಥವಾ ಒಂದು ಹಿಡಿತ ಸಿಗೋವರೆಗೂ ನಿನ್ನ ತಂದೆ ತಾಯಿನ ಅಥವಾ ನಿನ್ನನ್ನು ನೀನು ನೋಡ್ಕೊಳ್ಳೋದಿಕ್ಕೆ ಹಣ ಬೇಕಲ್ವಾ. ಹಾಗಾಗಿ ಇವತ್ತು ನೀನು ಯಾವ ಕೆಲಸದಲ್ಲಿ ದುಡಿತಾ ಇದೆಯೋ ಅದು ನಿನ್ನನ್ನು ಈ ಸಮಯಕ್ಕೆ ಸಾಕ್ತಾ ಇರೋದು. ಆದರೆ ಈಗ ಇದರ ಜೊತೆಯಲ್ಲಿ ನೀನು ನಿಜವಾದ ಸಾಧಕ ಅಥವಾ ನಿಜವಾಗ್ಲೂ ಅಷ್ಟು ಗುರಿಯನ್ನು ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಆದರೆ ನಿನ್ನ ಗಮನ ನೀನು ನಿಜವಾಗ್ಲೂ ಎಲ್ಲಿಗೆ ಹೋಗಬೇಕು ಅಲ್ಲಿರುತ್ತೆ. ಇವನ್ ನನ್ನ ಬದುಕು ಹೇಳ್ತೀನಿ ಸರ್, ನಾನೊಬ್ಬ ಸಿಂಗರ್ ಆಗಬೇಕು ಅಂತ ಬಂದವನು ಅಥವಾ ಅದನ್ನು ಬಿಟ್ಬಿಟ್ಟೆ. ಇದು ಮೋಸ್ಟ್ಲಿ ನನಗೆ ಆಗ ಬರಲ್ಲ ಅಂತ ನಾನು ಕಾಲ್ ಸೆಂಟ್ರಲ್ಲಿ ಹೋಗದೆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಬಟ್ ಅಂತಿಮವಾಗಿ ನಮಗೆ ಬಾಲ್ಯದಲ್ಲಿ ಗಳಿಸಿದ್ದ ಈ ಜ್ಞಾನ ಕೈ ಹಿಡಿತು. ನನ್ನ ಅಂತಿಮ ಗುರಿ ಇದ್ದಿದ್ದು ಇಲ್ಲಿಗೆ ಬರೋದು, ಒಬ್ಬ RJ ಆಗಬೇಕು, ಏನೇನೋ ಕನಸಿತ್ತು. ಬಟ್ ನಾನು ಕಾಲ್ ಸೆಂಟ್ರಲ್ಲಿ ಯಾಕೆ ಕೆಲಸ ಮಾಡಿದೆ, ಆ ಸಮಯದಲ್ಲಿ ಹೋದ ತಕ್ಷಣ ಯಾರು ಕೊಡೋಕೆ ರೆಡಿ ಇಲ್ಲ. ಹಾಗಂತ ನಮ್ಮ ಜೀವನ ಕಳ್ಕೊಳಕ್ಕಾಗಲ್ವಲ್ಲ. ನಾವು ಅಂದ್ಕೊಂಡಿದ್ದು ಸಿಗೋವರೆಗೂ ನಮಗೆ ಬಂದಿದ್ದನ್ನು ನಾವು ಅದ್ಭುತವಾಗಿ ಮಾಡ್ತಾ ಹೋಗಬೇಕು. ನೀವು ಈ ಕ್ಷಣಕ್ಕೆ ಚಪ್ಪಲಿ ಹೊಲಿತಾ ಇದ್ದೀರಾ ಅನ್ನೋ ಮಾತ್ರಕ್ಕೆ ನೀವು ಅದಕ್ಕೆ ಅಂತಲೇ ಬಂದವರಲ್ಲ. ನಿಮ್ಮ ಗುರಿ ದೊಡ್ಡದಿದೆ, ಬಟ್ ಈ ಕ್ಷಣಕ್ಕೆ ಬದುಕನ್ನು ಸಾಗಿಸ್ಲಿಕ್ಕೆ ಏನೋ ಒಂದು ಆಯ್ಕೆ ಮಾಡ್ಕೊಂಡಿದ್ದೀರಾ. ಈಗ ಸಹಜವಾಗಿ ಈ ಪರಿಸ್ಥಿತಿಯನ್ನು ನೋಡಿ ತುಂಬ ಜನ ಹೇಳ್ಬೋದು, ನೋಡು ಏನೋ ದೊಡ್ಡದಾಗಿ ಸೆಂಟ್ರ್ ಓಪನ್ ಮಾಡ್ತೀನಿ, ಟೀಚಿಂಗ್ ಸೆಂಟ್ರ್ ಅಂತ ಅಂದ್ಕೊಂಡು ಈಗಲ್ಲೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡ್ತಾವನೆ ಅಥವಾ ಎಲ್ಲೋ ಮಾಡ್ತಾವನೆ, ಈ ರೀತಿ ಮಾತುಗಳು ಬರ್ಬೋದು. ಅವರು ಕೇವಲ ನಿಮ್ಮ ವಾಸ್ತವದ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಹೊರತು ನಿಮ್ಮ ಒಳಗಿನ ಛಲ, ನಿಮ್ಮ ಒಳಗಿನ ದೀರ್ಘಾಲೋಚನೆ ಅಥವಾ ದೂರಾಲೋಚನೆ ಅವ್ರು ಗಮನಿಸ್ತಾ ಇಲ್ಲ.
ಈಗ ಆಡ್ಕೊಳ್ಳೋರ್ಗೆ ಏನು ಬೇಕು, ನೀನು ಇಲ್ಲೆಲ್ಲೋ ಕೆಲಸ ಮಾಡ್ತಿರೋದು ಅಷ್ಟೇ ಮುಖ್ಯ ಅವ್ರಿಗೆ. ಬಟ್ ಇದನ್ನು ಮಾಡ್ತಾ ನೀನು ಯಾವುದಕ್ಕೆ ತಯಾರಾಗ್ತಿದೀಯಾ ಅವ್ರು ನೋಡುವುದಿಲ್ಲ. ಬಟ್ ಒಂದು ಮಾತ್ರ ನಂದು ವರ್ಸ್ಟ್ ಅಂತ ಹೇಳ್ತೀನಿ ಸರ್. ನಾನು ಇಲ್ಲಿವರೆಗೆ ನಾವು ಹುಡ್ತಾ ಏನು ನನ್ ತಿಳುವಳಿಕೆ ಸಿಕ್ತ ಅರಿವು ಬಂದ ಇಲ್ಲಿವರೆಗೆ ತನಕ ನಂಗೆ ಎಷ್ಟೋ ಅವಮಾನ ಮಾಡಿದ್ರು ಸರ್. ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ನಂದು ಏನ ನನ್ ಸ್ಟ್ರೆಂತ್ ನನ್ ವೀಕ್ನೆಸ್ ನನಗ್ ಗೊತ್ತು. ಬೇಡ ವಿಚಾರ ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ. ನಂದು ಏನದ ನಾ ಬಿಡಂಗಿಲ್ಲ. ಹತ್ತು ಅಭಿಪ್ರಾಯ ಕೇಳ್ತೀನಿ, ಆದ್ರೆ 10 ಜನದಲ್ಲಿ ಯಾರು ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಅವ್ರ ಮಾತು ಕೇಳ್ತೀನಿ. 10 ಜನ ಸರಿ ಅನ್ಸಲ್ಲ, ನಾನು ಅದು ಮಾಡಂಗಿಲ್ಲ. ನನಗೇನ್ ಇಷ್ಟ ಇರುತ್ತೆ ನಾನು ಅದೇ ಮಾಡ್ತೀನಿ ಅಂತ ನನಗೆ ಅಭಿಪ್ರಾಯ ಇದೆ ಸರ್. ಸೋ ಬ್ಯೂಟಿಫುಲ್. ಆ ಛಲ ಅಥವಾ ಆ ಒಂದು ಪ್ರಜ್ಞಾವಂತಿಕೆ ಇರಬೇಕು. ಎಲ್ಲರೂ ಹೇಳ್ತಾರೆ, ಬಟ್ ಯಾವುದನ್ನ ತಗೊಳ್ಬೇಕು ಅಂತ ನಿಮಗೆ ಗೊತ್ತಿರಬೇಕು. ಒಂದು ಚಿಕ್ಕ ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಮ್ಮೆ ಒಂದು ಸಮುದ್ರ ದಡದಲ್ಲಿ ಒಂದು ಕಾಗೆ ಒಂದು ಕಲ್ಲಿನ ಬಂಡೆಯ ಮೇಲೆ ಕೂಳಿತಿತ್ತು. ಆ ಕಾಗೆ ಯಾಕೆ ಕೂತಿತ್ತು? ಅಲ್ಲಿ ಒಂದು ಚಿಪ್ಪಿನ ಹುಳು ಅಂತ ಸಮುದ್ರದ ಮೇಲ್ಭಾಗಕ್ಕೆ ಆಗಾಗ ಒಂದು ಚಿಪ್ಪಿನ ಹುಳು ಅಂತ ಬರ್ತಾ ಇರುತ್ತೆ. ಆ ಚಿಪ್ಪಿನ ಹುಳು ಅಂದ್ರೆ ಆ ಚಿಪ್ಪಿನ ಒಳಗಡೆ ಒಂದು ಹುಳು ಇರುತ್ತೆ, ಅದು ಕಾಗೆಗೆ ಆಹಾರ ಇಷ್ಟ. ಅದಕ್ಕೋಸ್ಕರ ಕಾಗೆ ಕಾಯ್ಕೊಂಡು ಅಲ್ಲಿ ದಿಬ್ಬದಲ್ಲಿ ಕೂತಿರುತ್ತೆ. ಆ ಚಿಪ್ಪಿನ ಹುಳು ಬಂದ ತಕ್ಷಣ ಕಾಗೆ ಬಂದು ತನ್ನ ಕಾಲಲ್ಲಿ ತನ್ನ ಕೊಕ್ಕಿನಲ್ಲಿ ಅದನ್ನು ತಗೊಂಡು ಹೋಗಿ ಒಂದು ಬಂಡೆ ಮೇಲೆ ಇಟ್ಕೊಂಡು ಅದನ್ನ ಕುಕ್ಕೋಕ್ ಶುರು ಮಾಡುತ್ತೆ. ಯಾಕೆ ಕುಕ್ಕೋಕ್ ಶುರು ಮಾಡುತ್ತೆ? ಅದ್ರ ಒಳಗಿನ ಹುಳು ಬೇಕು, ಚಿಪ್ಪು ಬೇಕಾಗಿಲ್ಲ ಅದಕ್ಕೆ. ಆ ಚಿಪ್ಪನ್ನು ಕುಕ್ತಾ ಹೋಗುತ್ತೆ. ಎಷ್ಟು ಕುಕ್ಕಿದ್ರೂ ಕೂಡ ಅದು ಚಿಪ್ಪು ಓಪನ್ನೇ ಆಗ್ತಾ ಇಲ್ಲ. ಇದನ್ನ ಅಲ್ಲೇ ಇದ್ದಂತಹ ಒಂದು ಹದ್ದು ಗಮನಿಸ್ತಾ ಇತ್ತು. ಹದ್ದು ಬಂದು ಹೇಳ್ತು, ಅಯ್ಯೋ ಕಾಗಕ್ಕ, ಅದನ್ನ ಈ ಥರ ಮಾಡೋದಕ್ಕಿಂತ ಹಿಂಗ್ ಮಾಡು, ಒಂದು ಐಡಿಯಾ ಹೇಳ್ತೀನಿ ಅಂತ. ಏನು ಹೇಳ್ತು? ಈಗ ಚಿಪ್ಪನ್ನ ನೀನು ಮೇಲಕ್ಕೆ ಹಾರ್ತಾ ಹೋಗಿ ಚಿಪ್ಪನ್ನ ಮೇಲಿಂದ ಈ ಬಂಡೆ ಮೇಲೆ ಹಾಕು, ಆ ಚಿಪ್ಪು ಓಪನ್ ಆಗುತ್ತೆ, ಆಗ ನೀನು ಅದನ್ನ ತಗೊಂಡು ತಿನ್ಬೋದು ಅಂತ ಹೇಳ್ತು. ಓ ಒಳ್ಳೆ ಐಡಿಯಾ ಅಂತ ಹೇಳಿ ಕಾಗೆ ಅದನ್ನ ಮೇಲಕ್ಕೆ ತಗೊಂಡೋಗಿ ಬಂಡೆ ಮೇಲೆ ಹಾಕ್ತು. ಚಿಪ್ಪು ಓಪನ್ ಆಯ್ತು. ಆದ್ರೆ ಆ ಕಾಗೆ ಕೆಳಗೆ ಬಂದು ಅದನ್ನು ತಿನ್ನೋಷ್ಟೊತ್ತಿಗೆ ಇಲ್ಲಿದ್ರು ಹದ್ದು ಅದನ್ನು ಹೊತ್ಕೊಂಡು ಮ್ಯಾಕ್ ಹಾರು ಹೋಯ್ತು. ಹದ್ದಿನ ಸಲಹೆ ಏನೋ ಒಳ್ಳೇದೆ, ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೂ ಮುಂಚೆ ಸ್ವಲ್ಪ ನಿನ್ನದೇ ಒಂದು ಪ್ರಜ್ಞೆಯನ್ನು ಉಪಯೋಗಿಸ್ಬೇಕಲ್ವಾ? ಅದು ಆಹಾರ ಯಾರ ಪಾಲಾಗಬಹುದು, ಅಥವಾ ನಾನು ಹಾರಿ ಬರುವಷ್ಟರಲ್ಲಿ ಅದನ್ನು ಯಾವ್ದಾದ್ರು ಬೇರೆ ತಗೊಂಡು ಹೋಗಬಹುದು ಅಲ್ವಾ? ನನ್ನ ಉದ್ದೇಶ ಏನು? ಆ ಉದ್ದೇಶಕ್ಕೆ ಅಸಹಜವಾಗಿ ಇತರರು ಸಲಹೆ ಕೊಡ್ತಾರೆ, ಅವ್ರದ್ದು ತಪ್ಪಿಲ್ಲ. ಆದರೆ ಸಲಹೆ ತೆಗೆದುಕೊಳ್ತಿರುವ ನಿನಗೊಂದು ಪ್ರಜ್ಞೆ ಇದೆ, ಇದು ಸರಿನಾ ತಪ್ಪ, ಇದರಿಂದ ಆಗಬಹುದಾದದ್ದೇನು ಆಗದೆ ಇರೋದೇನು, ಇದೆಲ್ಲದರ ಪ್ರಜ್ಞೆ ನಿನಗಂತೂ ಇದೆ. ಇದು ಹದ್ದಿನ ತಪ್ಪಲ್ಲ, ಇದು ಕಾಗೆಯದೇ ತಪ್ಪು. ಹಾಗಾಗಿ ಸಲಹೆಗಳು ಬರ್ತವೆ, ನನ್ನಿಂದಲೂ ಬರ್ತವೆ, ಇನ್ನೊಬ್ಬರಿಂದಲೂ ಬರ್ತವೆ. ಬಟ್ ನಿಮ್ಮ ಜೀವನಕ್ಕೆ ನಿಮ್ಮ ಗುರಿಗೆ ಪೂರಕವಾಗಿರುವಂತಹ ವಿಚಾರಗಳನ್ನು ನೀವು ಅಳವಡಿಸ್ಕೊಳ್ತಾ ಹೋಗಿ. ಸಲಹೆಗಳನ್ನು ಯಾಕೆ ಕೇಳಬೇಕು ಅಂದರೆ, ಒಂದು ದೊಡ್ಡವರು ಹೇಳೋ ಮಾತು, ನೀವು ದಡ್ಡರು ಅಂತ ಅಲ್ಲ. ಯಾರೋ ತುಂಬ ಚೆನ್ನಾಗಿ ಮಾತಾಡ್ತವ್ರೆ, ನೀವು ಕೇಳ್ತಾ ಇದ್ದೀರಾ ಅಂದರೆ ಮಾತಾಡೋನು ಬುದ್ಧಿವಂತ ಅಥವಾ ಕೇಳಿಸಿಕೊಳ್ಳುವನು ದಡ್ಡ ಅಂತ ಅಲ್ಲ. ಕೇಳಿಸಿಕೊಳ್ತಾ ಇರುವವನಿಗೆ ಒಂದು ವಿಷಯದ ಸಲುವಾಗಿ ಕೇವಲ ಒಂದು ದೃಷ್ಟಿ ಇರುತ್ತೆ, ಒಂದು ಮಾತ್ರ ಅವನಿಗೆ ಗೊತ್ತಿರುತ್ತೆ. ಓಕೆ, ಚೆಂಡನ್ನ ನಡೆದುಕೊಂಡು ಬಂದು ಒದಿಬಹುದು ಅಂತ ಮಾತ್ರ ಅವನಿಗೆ ಗೊತ್ತಿರುತ್ತೆ. ಆದರೆ ಹೇಳ್ತಾ ಇರೋನು ಓಡ್ ಬಂದು ಕೂಡ ಚೆಂಡು ಒದಿಬಹುದು ಅಂದರೆ ಒಂದು ವಿಚಾರದ ಇನ್ನೊಂದು ಮುಖ ಇನ್ನೊಬ್ರಿಗೆ ಯಾರು ಗೊತ್ತಿರುತ್ತೆ. ಅದನ್ನು ತಿಳ್ಕೊಳ್ಳೋ ತಾಳ್ಮೆ ಇದ್ದವನು ಕೂತು ಕೇಳಿಸ್ಕೊಂಡು ದೊಡ್ಡವನಾಗ್ತಾನೆ. ನನಗೆ ಗೊತ್ತಿರೋದು ಮಾತ್ರ ಶ್ರೇಷ್ಠ ಅಂದ್ಕೊಂಡವರು ಚಿಕ್ಕವರು ಹಾಕ್ತಾರೆ. ನನಗೆ ಗೊತ್ತಿರೋ ದೃಷ್ಟಿಯೆಲ್ಲ ಬಿಟ್ಟು ಇನ್ನೊಂದು ಮುಖವನ್ನು ಯಾರೊಬ್ರು ಹೇಳ್ಬೋದು ಅಂತ ಚಿಕ್ಕವರು ಹೇಳಿದಾಗ್ಲೂ ಅದನ್ನು ತಗೊಳ್ತಾರಲ್ಲ, ಅವ್ರು ದೊಡ್ಡವರು ಹಾಕ್ತಾರೆ. ಹಾಗಾಗಿ ಕೇಳಿಸಿಕೊಳ್ತಾ ಇದ್ದಾರೆ ಅಂದರೆ ಅವರು ದಡ್ಡರು ಅಂತ ಅಲ್ಲ, ಅವರಿಗೆ ಗೊತ್ತಿರುವ ಒಂದು ಮುಖವನ್ನು ಬಿಟ್ಟು ಇನ್ನೊಂದು ವಿಚಾರ ಅವರಿಗೆ ಒಲಿ ಸಿಗಬಹುದಾ ಅನ್ನೋ ಕಾತುರತೆಯಿಂದ ಕೇಳ್ತಾ ಇರ್ತಾರೆ ಕೇಳೋರು. ಹಾಗಾಗಿ ನಿಮಗೆ ಹೇಳೋರು 1000 ಹೇಳ್ತಾರೆ, ಬಟ್ ನೀವು ಅದನ್ನು ಅಳವಡಿಸ್ಕೊಳ್ಬೇಕು ಬೇಡವೋ ಅನ್ನೋದು ಬಹಳ ಮುಖ್ಯ. ಆ್ಯಂಡ್ ಇನ್ನೊಂದು ಬಹಳ ಕಡೆಯದಾಗಿ ನಿಮಗೆ ಹೇಳೋದು, ನನಗನ್ಸುತ್ತೆ ಈ ಸಂಬಂಧದಿಂದ ನೀವು ಸಂಪೂರ್ಣವಾಗಿ ಮುಕ್ತಿ ಹೊಂದಬೇಕು. ಅಂದರೆ ನಿಮ್ಮ ಗುರಿಯ ವಿಚಾರವಾಗಿ ನಾನು ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಈ ಅಗ್ಗ ಜಗ್ಗಾಟಗಳು ಸಂಪೂರ್ಣ ನಿಮ್ಮನ್ನ ಅದರಿಂದ ವಿಮುಕ್ತಿ ಮಾಡಿಸ್ಬಿಡ್ತವೆ ನನಗೆ ಗೊತ್ತಿರೋ ಹಾಗೆ. ನೀವು ಹೋಗಬೇಕಾಗಿರೋ ದಾರಿ ಅಥವಾ ನೀವು ಹೇಳ್ತಾ ಇರೋ ರೀತಿ ಇದೆಲ್ಲವನ್ನು ನೋಡಿದ್ರೆ ನೀವಿರೋದಕ್ಕೂ ಈ ಹಿಂದೆ ಒಂದು ಯಾವುದೋ ಒಂದು ಸಂಬಂಧದಲ್ಲಿ ಅಲ್ಲಿರೋ ಜಂಜಾಟಗಳಿಗೂ ನಿಮಗೆ ಬೇಕಾಗಿರೋ ಅತಿ ದೊಡ್ಡ ಏಕಾಗ್ರತೆಗೂ ಸಂಬಂಧನೇ ಇಲ್ಲ. ಸರ್ ನೀವು ಇನ್ನೊಂದು ಸರ್, ನನಗೆ ಪದೇ ನನಗೆ ನೋವಾಗದೆ ಗೊತ್ತಾ ಸರ್, ಆ ಹುಡುಗಿಯನ್ನ ಕೈ ಮೇಲೆ ಬರ್ಕೊಂತ ನಿಮ್ಗೆ ಏನ್ ಹೇಳಲ್ಲ ಸರ್, ಮೆನ್ಷನ್ ಮಾಡಿದ್ರೆ ನಿಮ್ಗೆ. ನಾನೀಗ ಸಂಪೂರ್ಣವಾಗಿ ನಿಮ್ಮನ್ನ ಅದನ್ನ ಬಿಡಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಇದ್ರ ಮೇಲೆ ಅದು ನಿಮಗೆ ಬಿಟ್ಟಿದ್ದು. ಸರಿ,
ಬಟ್ ಆ ಹುಡುಗಿ ಏನಪ್ಪಾ ಅದ್ರ ಬದಲಾಗಿ ಅಲ್ಲೆಲ್ಲ ಅಲ್ಲಿ ಊರಲ್ಲಿ ಏನ್ ಹೇಳಿದ್ರೆ ಅಂತಂದ್ರೆ ಅವ್ರ ಅಣ್ಣನ ಮನೆಗೆ ಬಿಡಕ್ ಬಂದಿದೆ ಸರ್, ನಮಗೆ ಆ ಹುಡುಗಿಗೆ ಕರ್ಕೊಂಡ್ ಬಿಡಕ್ ಬಂದಿದೆ ಸರ್. ಈ ಹುಡುಗಿ ಹ್ಯಾಂಗರ್ ಮಾಡಿದ್ದು ನಾವು ಇದು ಮಾಡ್ಕೋಬೇಕಾದ ಹುಡುಗಿ ನಾ ಅಣ್ಣನ ಜೊತೆ ಸಂಬಂಧ ಬೆಳೆಸಿನ ಅಂತ ಹೇಳಿ ಸುಳ್ಳು ಆರೋಪ ಮಾಡಿಬಿಟ್ಟು ಅಲ್ಲಿ ಸಿಕ್ಕಾಪಟ್ಟ ಮರ ತೆಗೆದ್ಬಿಟ್ರು ಸರ್ ಅವರಲ್ಲಿ. ಓಕೆ, ಆ್ಯಂಡ್ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ನಿಮ್ಮಂಥ ಸಾಧನೆಯ ಕನಸು ಕಂಡವರು ಈ ಚಿಕ್ಕ ವಿಷಯನೆಲ್ಲ ನನಗೆ ಯಾಕೋ ಅದು ಸರಿ ಬರ್ತಾ ಇಲ್ಲ. ನಿಮ್ಮಂತೆ ನಮಗೂ ಅಥವಾ ಎಲ್ಲಿ ಸಾಧಿಸಿ ತೋರಿಸಿರೋರಿಗೆ 1000 ವಿಚಾರ ನೀವು ಹೇಳ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ನಿಮ್ಮ ಮನಸ್ಸಲ್ಲಿ ಬಹಳ ದೊಡ್ಡ ಸ್ಥಾನ ಪಡ್ಕೊಂಡಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಆ ಕೊರಗುಗಳಿದಾವಲ್ಲ ಅವು ಕೇವಲ ನಿಮ್ಮನ್ನು ಶಿಕ್ಷಿತರಾಗೋಕೆ ನೀವು ಸ್ಕೂಲಲ್ಲಿ ಕಲಿತ ಶಿಕ್ಷಣ ಅಥವಾ 4 ಗೋಡೆಯ ನಡುವಿನ ಶಿಕ್ಷಣ ನಿಮಗೆ ಎಷ್ಟು ಜ್ಞಾನವನ್ನು ಕೊಡ್ತೋ ಗೊತ್ತಿಲ್ಲ, ಬಟ್ ಈ ಕಳೆದ ವರ್ಷ ನಡೆದಿರೋ ನಿಮ್ಮ ಬದುಕಿನ ಈ ವಿಚಾರಗಳು ನಿಮ್ಮನ್ನು ಬಹಳ ದೊಡ್ಡ ತತ್ವಜ್ಞಾನಿಯನ್ನಾಗಿ ಮಾಡಿಸ್ಬಿಟ್ಟಿದ್ದಾವೆ. ಆಯ್ತಲ್ವಾ? ಹಾಗಾಗಿ ಆಕೆ ಏನು ಹೇಳಿದ್ಲು, ಆಕೆ ನನ್ನೊಳಗಿನ ಸತ್ಯವನ್ನು ಅಥವಾ ಮನೆಯಲ್ಲಿ ನಡೆದಿದ್ದೇ ಬೇರೆ, ಅವ್ರು ಹೇಳಿದ್ದೇ ಬೇರೆ, ಎಲ್ಲ ಸತ್ಯವೂ ಗೊತ್ತು. ನಾನು ಅದಕ್ಕೆ ಹೇಳ್ತಾ ಇರೋದು, ಈ ಎಲ್ಲ ಸತ್ಯಗಳು ಗೊತ್ತಾದ ಮೇಲೂ ಯಾವುದೋ ಒಂದನ್ನು ಪಡ್ಕೊಳ್ಳೋದಕ್ಕಿಂತ ಅಲ್ಲಿಗೆ ಅಂತ್ಯ ಮಾಡೋದೇ ಬೆಟರ್. ಒಂದು ಮಾತಿದೆ, ಬಹಳ ಉಗ್ರಲ್ಲಿ ಚಿವುಟಬೇಕಾಗಿರೋ ವಿಚಾರವನ್ನು ನೀವು ಹಾಗೆ ಬಿಟ್ಟರೆ ಮುಂದೆ ಯಾವತ್ತೋ ಒಂದು ದಿವಸ ಕೊಡ್ಲಿಲ್ಲ ಹೊಡೆದ್ರೂ ಅದು ಸಾಯೋದಿಲ್ಲ. ಹಾಗಾಗಿ ಯಾವ ವಿಚಾರವನ್ನು ಹೇಗೆ ನಿಭಾಯಿಸಬೇಕು. ಆ್ಯಂಡ್ ಅಂತಿಮವಾಗಿ ಸರ್, ನೀವೊಂದು ನನಗೆ ತಿಳಿದಿರೋ ಹಾಗೆ ನಿಮ್ಮ ವಯಸ್ಸು ಇದೊಂದು ತಪಸ್ಸು ಮಾಡಬೇಕಾದ ಸಮಯ. ಅಂದರೆ ನೀವು ಕಂಡಿರೋ ಸಾಧನೆ ಇದೆಯಲ್ಲ, ಅಥವಾ ನೀವು ಹೋಗಬೇಕು ಅನ್ನೋ ದಾರಿ ಇದೆಯಲ್ಲ, ಯಾವುದೇ ಸಾಧನೆ ಆಗಿರ್ಬೋದು, ಎಸ್ಪೆಷಲಿ ಈ ಸರಸ್ವತಿಯ ವಿಚಾರವಾಗಿ ಇದೊಂದು ತಪಸ್ಸು. ಇಲ್ಲಿ ನೀವು ಏಕಾಗ್ರತೆಯಿಂದ ಮಾಡಿದೋ, ಚಪ್ಪಲಿ ಹೊಲಿಯೋ ಕೆಲಸ ಮಾಡಿದ್ರು, ಹೋಟ್ಲಲ್ಲಿ ಕೆಲಸ ಮಾಡಿದ್ರು, ಅದನ್ನು ಏಕಾಗ್ರತೆಯಿಂದ ಮಾಡಬೇಕು. ಅದು ನನಗೆ ಅನ್ನ ಕೊಡ್ತಾ ಇದೆ ಅಂತ ಮಾಡಬೇಕು. ಇದೇ ನನ್ನ ಕೊನೆ ದಿನ ಅಂದ್ಕೊಂಡು ಕೆಲಸ ಮಾಡಿ ಅಂತ ಗಾಂಧೀಜಿಯವರು ಹೇಳ್ತಾರೆ. ಮನುಷ್ಯ ಪ್ರತಿ ದಿನವನ್ನು ಕೂಡ ಇದೇ ತನ್ನ ಕೊನೆ ದಿನ ಅಂದ್ಕೊಂಡ್ಬಿಟ್ರೆ ಅವನು ಯಾವ ಅಹಂಕಾರವೂ ಅವನಲ್ಲಿ ಇರಲ್ವಂತೆ. ಯಾಕಂದರೆ ಸತ್ತು ಹೋಗ್ತೀನಿ, ಅದಕ್ಕಿಂತ ಮುಂಚೆ ನಾನು ಚೆನ್ನಾಗಿ ಬದುಕಬೇಕಪ್ಪ ಪ್ರೀತಿಯಿಂದ ಅನ್ನೋದು ಮನಸ್ಸಿಗೆ ಬರುತ್ತೆ. ಯಾವಾಗ ನಾನು ಅವಿನಾಶಿ ಎಂದುಕೊಳ್ತಾನೆ ಅಂದರೆ ನಾನು ನಾಶವಿಲ್ಲದವನು ಅನ್ನೋ ಅಹಮ್ಮಿಗೆ ಬಂದ್ಬಿಡ್ತಾನೆ. ಹಾಗಾಗಿ ದಯವಿಟ್ಟು ನೀವೇನು ಕೆಲಸ ಮಾಡ್ತಾ ಇದ್ರೆ ಅದನ್ನು ಪ್ರೀತಿಸಿ. ಆ್ಯಂಡ್ ಇಷ್ಟೇ ಹೇಳೋದು, ನೀವು ಮೊದಲನೇದಾಗಿ ನಿಮ್ಮ ಪ್ಲಸ್ ಪಾಯಿಂಟ್ ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಅಂತ ನೀವು ಆಲ್ರೆಡಿ ನಿಮಗೆ ಗೊತ್ತು. ಇವತ್ತು ನಿಮ್ಮ ಸುತ್ತಮುತ್ತ ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಬಟ್ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತು. ಅದಕ್ಕೊಂದು ಸುಲಲಿತವಾದ ಮಾರ್ಗವನ್ನು ರೂಪಿಸಿಕೊಳ್ಳಿ. ಅವಶ್ಯವಾಗಿ ನನಗೆ ತಿಳಿದಿದೆ ನೀವು ಹೋಗೋ ದಾರಿ ಅಷ್ಟು ಸುಲಲಿತವಾಗಿರೋದಿಲ್ಲ, ಆದರೂ ಕೂಡ ನೀವು ಅದನ್ನು ಆ ರೀತಿ ಮಾಡಿಕೊಳ್ಬೇಕು. ಆ್ಯಂಡ್ ಒಂದು ನಾನು ಇತ್ತೀಚೆಗೆ ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನೋಡಿ, ಸಮುದ್ರದಲ್ಲಿ ಗಾಳಿ ಒಂದೇ ಕಡೆ ರಭಸವಾಗಿ ಬೀಸುತ್ತಲ್ವಾ, ಆದರೆ ಸಮುದ್ರದ ಮೇಲಿನ ಹಡಗುಗಳು ಸುತ್ತಲೂ ಅಂದರೆ ಗಾಳಿ ಬೀಸೋ ದಿಕ್ಕಿಗೆ ಅಷ್ಟೇ ಅಲ್ಲ, ಅದರ ವಿರುದ್ಧ ದಿಕ್ಕಲ್ಲೂ ಕೂಡ ಎತ್ತಬೇಕತ್ತಾಗ ಅವ್ರು ಎತ್ತಬೇಕತ್ತಾಗ ಹೋಗ್ತಾ ಇರ್ತಾವ, ಹೌದಲ್ವಾ? ಅಂದ್ರೆ ಗಾಳಿ ಎತ್ತಗಾರ ಬೀಸ್ಲಿ, ಆದ್ರೆ ನಾವಿಕ ನಿರ್ಧಾರ ಮಾಡಿದಾನೆ ಎಲ್ಗೋ ಹೋಗ್ಬೇಕಂತ. ಅವನು ನಾವಿಕ ನಿರ್ಧಾರ ಮಾಡಿದ ಮೇಲೆ ಮುಗೀತು. ಗಾಳಿ ಪರನಾದ್ರೂ ಬೀಸ್ಲಿ, ಗಾಳಿ ವಿರುದ್ಧನಾದ್ರೂ ಬೀಸ್ಲಿ, ಅವನು ತನ್ನ ಹುಟ್ಟನ್ನು ಬಳಸ್ಕೊಂಡು ಅವನು ಎಲ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾನೆ. ಅಯ್ಯೋ ತಡಿಯಪ್ಪ, ಗಾಳಿಗೆ ವಿರುದ್ಧವಾಗಿ ನಾನು ಹೋಗಲ್ಲ, ಸಾಧ್ಯನೇ ಇಲ್ಲ ಅವಾಗ ಸಾಧನೆಗಳು. ಹಾಗಾಗಿ ಸಮುದ್ರದ ಮೇಲಿನ ಗಾಳಿ ಎತ್ತಗೇ ಬೀಸಿದ್ರು ಕೂಡ ತಾನು ಎಲ್ಲಿಗೆ ಹೋಗ್ಬೇಕು ಅಂತ ನಾವಿಕ ನಿರ್ಧಾರ ಮಾಡಿರ್ತಾನಲ್ಲ, ಅಷ್ಟು ದೃಢವಾಗಿರಬೇಕು ನಮ್ಮ ನಿರ್ಧಾರಗಳು ಅಂತ. ಓಕೆ, ಸೊ ನೀವೇನು ಮಾಡ್ತಾ ಇದ್ದೀರಾ ಅದೆಲ್ಲವೂ ನಿಮ್ಮ ಮುಂದೆ ಆಗಬೇಕಾಗಿರೋ ಸಾಧನೆಗಳೇ ಮೆಟ್ಟಿಲು, ಅದೊಂದು ಬುನಾದಿ. ಅಲ್ಲಿ ಬರೋ ಕಲ್ಲುಗಳನ್ನು ನೀವು ಮತ್ತೆ ಅವ್ರಿಗೆ ಹೊಡಿತಿರೋ, ಅದರಲ್ಲಿ ನೀವು ಕೋಟೆ ಕಟ್ಕೊಳ್ತಿರೋ, ಮೆಟ್ಲು ಮಾಡ್ಕೊಳ್ತಿರೋ, ಅದು ನಿಮಗೆ ಬಿಡ್ತೀನಿ. ಓಕೆ, ಸಾಧಕರ ಯೋಚನೆಗಳು ತುತ್ತ ತುದಿಯಲ್ಲಿರಬೇಕು, ಇನ್ಯಾರ್ದು ಅನಾಗರಿಕರ ಚಪ್ಪಲಿ ಅಂತಿರಬಾರ್ದು. ನಿಜವಾಗ್ಲು ಸರ್ ನಿಮ್ ವಿಡಿಯೋ ಲಾಸ್ಟ್ ಈಗ ಒಂದು 6 ಮಂತ್ ಇಂದ ನೋಡ್ತಾ ಇದೀನಿ ಸರ್ ನಿಮ್ ವಿಡಿಯೋಗಳನ್ನ. ಸರ್ ನಾನು 6 ಮಂತ್ ಅಲ್ಲಿ ನಿಮ್ದು ಎಷ್ಟೋ ವಿಡಿಯೋಗಳು ನೋಡ್ತಾ ಇದೀನಿ, 100% ಇದೇ ಈ ಫ್ಯಾಮಿಲಿ ಕಲಹ, ಗಂಡ ಹೆಂಡತಿ ಜಗಳ, ಲವ್ ಫೇಲ್ಯೂರ್, ನಾನ್ ಹುಡುಗಿಂದ ನನ್ ಜೀವನ ಆಡಿತ್ತು, ಹುಡುಗನಿಂದ ನನ್ ಜೀವನ ಆಯ್ತು, ಇದೇ ಕಾಲ್ಸ್ ಬರುತ್ತೆ ಸರ್. ಈ ಕಾಲ್ಸಿಂದ ನೀವು ಕೊಡ್ತಕ್ಕಂತ ಥಾಟ್ಸ್ ಏನಿದೆಯಲ್ಲ ಸರ್, ಅದು ನನ್ಗೆ ಬಹಳ ಸ್ಫೂರ್ತಿಯಾಗಿದೆ ಸರ್. ಅದು ನಾನೇ ಅನ್ಕೊಂಡಿದ್ದೆ, ಬರೀ ನಾನು ಇಷ್ಟೊಂದು ಕಷ್ಟ ಕೊಟ್ಟದಲ್ಲ ದೇವ್ರನ್ನ ಹ್ಯಾಂಗ್ ನಿಭಾಯಿಸ್ಕೊಳ್ಳೋದನ್ನ ಅಂತ ನಾನು ಯೋಚನೆಯಲ್ಲಿ ನಾನೇ ಮುಳುಗಿದೆ ಸರ್. ಆದ್ರೆ ನನಗಿಂತ ಕಷ್ಟ ಜಾಸ್ತಿ ಇದೆಯಲ್ಲಪ್ಪ ಅಂತ ಅನ್ಕೊಂಡು ನಾನು ಖುಷಿ, ನಾನು ಸಮಾಧಾನ ಮಾಡ್ತೀನಿ. ಸೂಪರ್. ಯಾವಾಗ ಒಬ್ಬ ಮನುಷ್ಯ ತನ್ನ ಮನೆಯನ್ನೇ ಎಷ್ಟು ಕೋಟಿ ಕಟ್ತಾನೋ ಅದು ಬೇಕಿಲ್ಲ, ಆದರೆ ತನ್ನ ಮನಸ್ಸನ್ನು ತನಗೆ ಹೇಗೆ ಬೇಕೋ ಹಾಗೆ ನಿರ್ವಹಿಸಲು ಯಾವನಿಗೆ ಸಾಧ್ಯವಾಗುತ್ತೋ ಆತ ನಿಜವಾದ ಶ್ರೀಮಂತ. ನಿಜವಾಗ್ಲು ಸರ್.
ತನ್ನ ಮನೆಯನ್ನ ಕೋಟಿ ಇದ್ರೆ ಅವನು ಹೆಂಗ್ ಬೇಕಾದ್ರೂ ಕಟ್ಕೊಳ್ಬೋದು. ಮನಸ್ಸನ್ನ ನಿಯಂತ್ರಣ ಮಾಡೋದಿಕ್ಕೆ ಬೇರೆಯದೇ ಶಕ್ತಿ ಬೇಕು. ನಿನ್ನ ಹಣದಿಂದ ನೀನು ನಿನ್ನ ಊರನ್ನು ನಿಯಂತ್ರಿಸಬಹುದು, ಆದರೆ ನಿನ್ನ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಹಣದಿಂದ ಸಾಧ್ಯ ಇಲ್ಲ. ನಿಜವಲ್ಲ ಸರ್, ಅದೇ ಸರ್. ಬಟ್ ನನಗೆ ಈಗ ನಾನು ಕೊನೆದಾಗ ಅಷ್ಟು ಹೇಳ್ತೀನಿ ಸರ್. ಈಗ ನಾನು ಸಂಪೂರ್ಣವಾಗಿ ನಾನು ಏನ್ ಅರ್ಥ ಮಾಡ್ಕೊ, ಈ ಒಂದ್ 8 ತಿಂಗಳಲ್ಲಿ ನೀವೇ ಹೇಳಿ ಸರ್, 8 ತಿಂಗಳಿಗೆ ನೋವು ಕೊಟ್ಟು ನನಗೆ ಹ್ಯಾಂಗ್ ಹೇಳ್ತು ನನಗೆ ತತ್ವಜ್ಞಾನ ಆಗಿ ಮಾಡ್ಬಿಟ್ಟೆ ಸರ್. ಅದೇ ಬದುಕಿನ ಬಹಳ ದೊಡ್ಡ ಶ್ರೀಮಂತಿಕೆ, ಬ್ಯೂಟಿ ಆಫ್ ಲೈಫ್. ಇನ್ನೊಬ್ರಿಗೆ ಹೇಳೋಂತ ಮನೋಭಾವ ಬಂದ್ಬಿಟ್ಟೆ ಸರ್, ಒಳ್ಳೊಳ್ಳೆ ಮಾತುಗಳು ಬರುತ್ತೆ, ಇದು ಬರುತ್ತೆ. ಬಟ್ ನಾನು ಇವಾಗ ನಿಮ್ಮ ವಾಹಿನಿ ಮುಖಾಂತರ ಜನರಿಗೆ ನಾನು ಹೇಳಕ್ ಕೆಲವೊಂದು ಮಾತುಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಕೇಳ್ತಕ್ಕಂಥ ಜನರಿಗೆ ದಯವಿಟ್ಟು ಸ್ನೇಹಿತರೆ, ಮದುವೆ ಎಂಬುದು ಒಂದು ಋಣಾನುಬಂಧ. ಅದು ಏನಪ್ಪಾ ಅಂತಂದ್ರೆ ನಿಮ್ಮ ಆಯ್ಕೆ ಏನಪ್ಪಾ ಅಂದ್ರೆ ಸರಿಯಾಗಿ ನಿರ್ಧಾರ ಇರಬೇಕು. ಇಲ್ಲಿ ಎಮೋಷನಲಿ ಬ್ಲಾಕ್ ಮೇಲ್ ಆಗ್ಬಾರ್ದು. ಯಾಕಂತಂದ್ರೆ ನೀವು ಎಮೋಷನಲಿ ಒಂದ್ಸಲ ನೀವು ಬ್ಲಾಕ್ ಮೇಲ್ ಆಗ್ಬಿಟ್ರಪ್ಪ ಅಂತಂದ್ರೆ ಇದು 1 ವರ್ಷದಲ್ಲ, ಇದು 2 ವರ್ಷದಲ್ಲ, ಜೀವನ ಸಾಯೋ ತನಕ ಜೊತೆಯಲ್ಲಿ ಇರ್ಬೇಕಾಗುತ್ತೆ. ಒಂದು ಬಹಳ ಸಂಗಾತಿಯನ್ನ ಆಯ್ಕೆ ಮಾಡೋದ್ರಲ್ಲಿ ನಿಮ್ಗೆ ಸರಿಯಾಗಿ ನಿರ್ಧಾರ ಇರಬೇಕು. ಅದು ತಾಯಿ ತಂದೆ ಸೆಲೆಕ್ಟ್ ಆಗಿ ಮಾಡಿರ್ಲಿ ಅಥವಾ ಅಕ್ಕ ತಂಗಿಯರು ಸೆಲೆಕ್ಟ್ ಮಾಡ್ಲಿ ಅಥವಾ ಬೇರೆ ಯಾರು ಕೊಡ್ಲಿ, ಬಟ್ ಫೈನಲ್ ನಿರ್ಧಾರ ನಿಮ್ದು ಇರಬೇಕು ಸ್ನೇಹಿತರೆ. ಇವಾಗ ನಾನು ಏನೊಂದು ಸಿಕ್ಕಾಪಟ್ಟೆ ನಾನು ನೋವು ಅನುಭವಿಸಿದೀನಿ. ಎಷ್ಟೋ ನಮ್ಮ ಮಿಸ್ಸಸ್ ಅವರಿಗೆ ಎಷ್ಟು ನಾನು ಎಮೋಷನಲಿ ಬ್ಲಾಕ್ ಮೇಲ್ ಆಗಿ ನಾನು ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತೇನೆ. ಯಾಕಂತಂದ್ರೆ ಆ ಹುಡುಗಿ ಬಗ್ಗೆ ಆಗ್ಲಿ ಹುಡುಗಿ ಮಂತನ ಬಗ್ಗೆ ಆಗಲಿ ನಾ ಯಾವ್ದು ಸಂಪೂರ್ಣವಾಗಿ ನಾ ಅರ್ಥ ಮಾಡ್ಕೊಳ್ಳಾರ್ದೆ ನಾನು ದುಡುಕಿದ್ದೀನಿ. ಹುಡುಗಿ ಆಟ ಸೂಪರ್ ಆಗಿದಾಳು, ಬ್ಯೂಟಿಫುಲ್ ಆಗಿದಾಳು, ಅಥವಾ ಮನೆ ಶ್ರೀಮಂತ ನೋಡ್ಬೇಡಿ. ದಯವಿಟ್ಟು ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗಿದ್ಯಾ, ಗುಣಗಳು ಸರಿಗಿದ್ಯಾ, ಚೆನ್ನಾಗಿದ್ದಾರ ಅದು ನೋಡ್ಕೊಳ್ಳಿ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆಂತರಿಕ ಸೌಂದರ್ಯ ಚೆನ್ನಾಗಿತ್ತಪ್ಪ ಅಂದ್ರೆ ನಿಮ್ ಲೈಫ್ ಸೂಪರ್ ಆಗಿರುತ್ತೆ. ಸೊ ಮೇಲ್ನೋಟಕ್ಕೆ ಸಮಾಜದಲ್ಲಿ ನಮ್ಮ ದುಶ್ಚಟಗಳು ಏನು ಕೆಟ್ಟ ಆಲೋಚನೆಗಳು ಮನದಲ್ಲಿ ಇಟ್ಟುಕೊಂಡು ಸಮಾಜದಲ್ಲಿ ತೋರಿಸ್ಬಿಡಕ್ಕೆ ಜೀವನ ಮಾಡ್ತಾರಲ್ಲ ಸ್ನೇಹಿತರೆ, ಹೋಗ್ಬೇಡ್ರಿ. ಥ್ಯಾಂಕ್ ಯು. ಆ್ಯಂಡ್ ಕಡೆಯದಾಗಿ ಹೇಳಿದ ಮಾತುಗಳು ಯಾವುದೋ ಬರೆದಿಟ್ಟ ಮಾತುಗಳಲ್ಲ, ಅದು ಅನುಭವದ ಮಾತುಗಳು. ಅದು ಬಹಳ ದೊಡ್ಡ ತೂಕ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ನಿಮ್ಮ ಹತ್ರ ನಾನು ಮತ್ತೆ ಮಾತಾಡ್ತೀನಿ. ನನಗೊಂದು ನಂಬಿಕೆ ಇದೆ, ನಿಮ್ಮ ಸೆಂಟ್ರನ್ನು ನೀವು ಮತ್ತೆ ಓಪನ್ ಮಾಡಬೇಕು. ಮತ್ತೆ ನಿಮ್ಮಂತೆ ಕನಸ್ಕೊಂಡ್ರೆ ಎಷ್ಟೋ ಹುಡುಗರಿಗೆ ನೀವು ಬೆಳಕಾಗಬೇಕು. ಆ್ಯಂಡ್ ಆ ಛಲ ಇದೆ, ನಿಮ್ಮ ಮಾತಿನಲ್ಲಿ ತೊದಲು ಇರಬಹುದು, ಆದರೆ ನಿಮ್ಮ ಗುರಿಯಲ್ಲಿ ಸ್ಪಷ್ಟತೆ ಇದೆ, ಛಲ ಇದೆ. ಡೆಫಿನೆಟ್ಲಿ ಸರ್, ನಾನು ಒಂದಿಲ್ಲ ಒಂದು ನನ್ನ ಕನ್ಸನ್ನ ಈಡೇರಿಸ್ಕೊಂಡು ಮತ್ತೆ ನಿಮ್ಗೆ ಕರೆ ಮಾಡ್ತೀನಿ ಸರ್. ನಾನು ಏನ್ ಗುರಿಯದಲ್ಲ ಸರ್, ಹೇಳೋದಕ್ಕಿಂತ ನಾವು ಮಾಡಿ ತೋರಿಸ್ಕೋದ್ರೆ ಬಹಳ ಬೆಟರ್ ಇದೆ ಸರ್. ಶೋರ್ ಓಕೆ, ನೀವು ಮಾಡ್ತೀರಾ. ಆ್ಯಂಡ್ ನಾವು ನಿಮ್ಮ ಜೊತೆ ಇದ್ದೀವಿ. ಒಳ್ಳೇದಾಗಲಿ. ಮಾನಸಿಕವಾಗಿ ಏನು ಬೆಂಬಲ ಬೇಕು ನಾವು ಜೊತೆ ಇದ್ದೀವಿ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಆ್ಯಂಡ್ ಮಾಡ್ತಾ ಇರೋ ಕೆಲಸವನ್ನು ಭಾಳ ಅದ್ಭುತವಾಗಿ ಮಾಡಿ. ಆ್ಯಂಡ್ ಈ ಕೆಲಸ ಆಗಿರ್ಬೋದು, ಮುಂದೆ ನೀವು ಕನಸಿಟ್ಟಂತೆ ನಿಮಗೆ ಬೇಕಾಗಿರೋ ಆ ಕೆಲಸ ಆಗಿರ್ಬೋದು, ಎರಡೂ ಕೆಲಸಗಳೇ, ಆದರೆ ಅದರಿಂದ ಆಗೋ ಪರಿಣಾಮಗಳು ಬೇರೆ ಬೇರೆ. ಓಕೆ, ಒಳ್ಳೇದಾಗ್ಲಿ ಸರ್. ನಾನು ಇನ್ನೊಂದು ಲಾಸ್ಟ್ ಒಂದು ಕೊನೆಗೆ ಮಾತು ಹೇಳ್ಬಿಡ್ತೀನಿ ಸರ್. ಸರ್ ಪ್ಲೀಸ್ ಸರ್. ಈಗ ಸದ್ಯಕ್ಕೆ ನನಗೆ ಏನ್ ಅನಿಸ್ತದೆ ಅಂದ್ರೆ, ಇದು ಮದುವೆ ಎಂಬುದು ಒಂದು ಜಸ್ಟ್ ಒಂದು ಅಧ್ಯಾಯ ಸರ್. ನನಗೆ ಎಲ್ಲ ಅಧ್ಯಾಯ ಸರ್, ನಾನು 8 ಅಧ್ಯಾಯಗಳು ಸರ್. ಒಂದು ಅಧ್ಯಾಯ ಕಂಪ್ಲೀಟ್ ಆಗಿದೆ, ಇನ್ನು ರಿಮೈನಿಂಗ್ ಅಧ್ಯಾಯ ಬಹಳಷ್ಟು ಮಾಡಿದೆ ಸರ್. ನಾನು ಅದ್ರ ಕಡೆ ಗಮನ ಕೂತ್ನ ಇರ್ಬೇಕು, ಸಂಪೂರ್ಣವಾಗಿ ಅಧ್ಯಾಯ ಮರ್ತು ಬಿಡ್ತೀನಿ ಸರ್. ಎಸ್, ಅದು ಜಗತ್ತಿಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಒಳ್ಳೇದಾಗ್ಲಿ. ಆ್ಯಂಡ್ ನಿಮ್ಮ ಹತ್ರ ನಾನು ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಇದೊಂದು ದೀರ್ಘವಾದ ಮಾತುಕತೆ ಆಗಿತ್ತು. ನಾನು ಯಾಕೆ ಇದನ್ನು ತುಂಬ ಮುಂದುವರಿಸ್ತೆ ಅಂದರೆ, ಇವತ್ತು ಎಷ್ಟೋ ಜನರ ಬದುಕು ಇಲ್ಲಿಗೆ ಬಂದು ನಿಂತಿದೆ. ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ಸರ್, ಹಾಗಾಗಿ ಆ ಹುಡುಗಿ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಇದು ಒಂದು ರೀತಿಯ ಕತೆ ಸರ್. ನಮ್ಮದು 10 ವರ್ಷದ ಪ್ರೀತಿ ಸರ್, ಆದರೂ ಸಂಸಾರ ಚೆನ್ನಾಗಿ ಮಾಡ್ಕೊಳ್ಳಿಲ್ಲ, ಆದರೂ ಕೂಡ ಹೊಂದಾಣಿಕೆ ಇಲ್ಲ. 10 ವರ್ಷ ಏನು ಮಾಡಿದ್ರಿ? ಮತ್ತೆ ನೀವು ಯಾವಾಗ ಒಂದು ಸಂಸಾರ ಅಥವಾ ಒಂದು ದಾಂಪತ್ಯ ಅಥವಾ ಒಂದು ವೈವಾಹಿಕ ಜೀವನವನ್ನು ಪ್ರಮುಖವಾಗಿ ಪರಿಗಣಿಸೋದಿಲ್ವೋ, ಅದೊಂದು ಫ್ಯಾಷನ್ನಾಗಿ ತಗೊಳ್ತಿರೋ, ಅಥವಾ ಅದನ್ನು ಕೇವಲ ಒಂದು ಆಕರ್ಷಣೆಯ ಸಂತೆಯಾಗಿ ನೀವು ಯಾವಾಗ ಪರಿಗಣಿಸ್ತಿರೋ, ಆ ಸಂತೆಯಲ್ಲಿ ಭಿಕಾರಿಗಳಾಗಿಬಿಡ್ತೀರಾ. ಹೌದು, ಅದೊಂದು ಸಂತೆ. ಅಲ್ಲಿ ಗಜಿಬಿಜಿ ಇದೆ, ಅಲ್ಲಿ ಮೌನ ಇದೆ, ಅಲ್ಲಿ ಏನೋ ಮಾರಾಟವಾಗ್ತಾ ಇದೆ, ಅಲ್ಲಿ ಯಾವುದನ್ನೋ ನೀವು ಕೊಂಡುಕೊಳ್ಳಬೇಕಿದೆ, ಅಲ್ಲಿ ನೀವು ಸೋಲ್ಬೇಕಿದೆ, ಅಲ್ಲಿ ನೀವು ಗೆಲ್ಲಬೇಕಿದೆ. ಆದರೆ ಸಂತೆಯಲ್ಲಿ ಪ್ರಜ್ಞಾವಂತರಾಗಿ ನಿಲ್ಲಬೇಕು. ಇಲ್ಲಾಂದರೆ ನೀವು ಅಪರಿಚಿತರಾಗ್ಬಿಡ್ತೀರಾ. ಆ್ಯಂಡ್ ಈ ಮೂಲಕ ಈ ನಿಮ್ಮ ಸೋನು ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ. ನೀವು ಸ್ಟೂಡೆಂಟ್ ಆಗಿದ್ದೀರೋ, ಆಲ್ರೆಡಿ ಮದುವೆ ಆಗಿದ್ದೀರೋ,
ಅಥವಾ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೀರೋ, ಎಲ್ರಿಗೂ ನಾನು ಹೇಳೋದು, ದಯವಿಟ್ಟು ಇಲ್ಲಿವರೆಗಿನ ನಿಮ್ಮ ಬದುಕು ಹೇಗಿತ್ತೋ ಗೊತ್ತಿಲ್ಲ, ಆದರೆ ಮುಂದೆ ನಿಮ್ಮ ಜೀವನದಲ್ಲಿ ಬರೋರಾಗಿರ್ಬೋದು ಅಥವಾ ನೀವು ಇನ್ನೊಬ್ಬರ ಜೀವನದಲ್ಲಿ ಹೋದಾಗ ದಯವಿಟ್ಟು ಒಂದು ಹೊಂದಾಣಿಕೆಯ ಸಂಬಂಧಗಳನ್ನು ರೂಪಿಸಿಕೊಳ್ಳಿ. ಅಕ್ಕ ಹೇಳಿದ್ರು, ಅಣ್ಣ ಹೇಳಿದ್ರು, ತಮ್ಮ ಹೇಳಿದ್ರು, ಇದು ನಿಮ್ಮ ಬದುಕು. ಅಂತಿಮವಾಗಿ ಅವರೆಲ್ಲ ಬಂದು ನ್ಯಾಯ ಮಾಡ್ಬೋದು ಅಷ್ಟೇ. ಹಾಗಾಗಿ ಸ್ವಲ್ಪ ಯಾಮಾರಿದ್ರು ಕೂಡ ಬದುಕಿ ರುಚಿ ಕಳ್ಕೊಂಡ್ಬಿಡುತ್ತೆ.